ನಾನೆಲ್ಲ ಬಾರ್ಡರ್ದಾಗ ಇರೋದ್ರಿಂದ ನನ್ನದೇ ಆದಂಥ ಪರ್ಸನಲ್ ರಿಲೇಷನ್ ಅದು ಕೊಲ್ಹಾಪುರ ಡಿಸ್ಟಿಕ್ ವಾಲಿ ಮಲೇಸ್. ಸೊ ಅದಕ್ಕೆ ನಂದೇನು ಅವ್ರದ್ದು ಕೆಲವು ಮನವಿಗಳವ. ಸಾಂಗ್ಲಿ ಜಿಲ್ಲೆ ಭಾಳ ವರ್ಷಗಳಿಂದ ಮನವಿ ಅದಾವ. ಜೊತೆಗೆ ಅವರು ನಮ್ಮಷ್ಟೇ ಹೆವಿ ಡ್ರಾಟ್ ಎಫೆಕ್ಟೆಡ್ ತಾಲೂಕು ಸಾಂಗ್ಲಿ ಒಳಗೆ ಎಸ್ಪೆಷಲಿ ಅವರು ನಮಗೇನು ಕೇಳ್ತಾರೆ ಅಂದ್ರೆ ನಾವು ನಿಮಗೆ ನೀರು ಬಿಡ್ತೀವಿ, ನೀವು ನಮಗೆ ಕೊಡೋದನ್ನ ಮಾಡಿ ಕೊಡುವಿಕೆ ಇದ್ದಾಗ ಮಾತ್ರ ನಾವೆಲ್ಲರೂ ಕೂಡಿ ಬರ್ಲಿಕ್ಕೆ ಸಾಧ್ಯ ಆಗತಕ್ಕಂಥ ಭಾಳ ಒಳ್ಳೆಯ ವಿಚಾರವನ್ನು ಅವರು ಹೇಳಿದ್ದಾರೆ, ಹಿಂದೂ ಹೇಳಿದ್ದಾರೆ. ಈಗೂ ಇನ್ನೊಂದಿಷ್ಟು ಇವನ್ನ ಈ ನೀರು ಬಿಡಿಸ್ತಕ್ಕಂಥ ಸಂದರ್ಭದಲ್ಲಿ ಅವರು ನನಗೆ ಹೇಳಿದಷ್ಟೇ, ನಾವು ಇನ್ನೊಂದು ಸಲ ಕೊಡ್ತೀವಿ ನಿಮ್ಮ ನೀರು, ಅದರ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರ ನಮಗೆ ಸಹಾಯ ಮಾಡಬೇಕಂತ ಪ್ರಯತ್ನ ಮಾಡಿ ಅಂತ ಹೇಳಿ ಅವರು ನನಗೆ ಮನವರಿಕೆಯನ್ನು ಮಾಡಿದ್ದಾರೆ. ನಾನು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮತ್ತು ಇರಿಗೇಷನ್ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಏನಾದ್ರೆ ಇವೆಲ್ಲರ ಗಮನವನ್ನು ಸೆಳೆದಿದೆ. ಇದು ನಮ್ಗೆ ಇಷ್ಟ ಇಲ್ಲ ಕೃಷ್ಣಾದಲ್ಲೂ ಸರಿ. ಯಾಕಂದರೆ ಕೃಷ್ಣ ಇವರದು ಬಾಗಲಕೋಟೆ ಜಿಲ್ಲೆಗೆ, ಬಿಜಾಪುರ ಭಾಗದ ಜಿಲ್ಲೆಗೆ ರೈತರಿಗೆ ಅಲ್ಲಿಯೂ ನೀರು ಬಿಟ್ಟಾಕ್ರೆ ಅಲ್ಲಿ ಬಿಟ್ಟಾಕ್ತಾರೆ. ಸೊ ಅದಕ್ಕೆ ನಾನು ಕೃಷ್ಣ ಮತ್ತು ಭೀಮಾದ ರಿಲೇಟೆಡ್ ಉನ್ನತ ಮಟ್ಟದ ನಿಯೋಗವನ್ನು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ 4 ಜಿಲ್ಲೆಯ ಪ್ರತಿನಿಧಿಗಳ ಕರ್ಕೊಂಡು ಒಂದು ನಿಯೋಗವನ್ನು ಒಂದು ಶಾಶ್ವತ ಪರಿಹಾರಕ್ಕಾಗಿ. ಕೆಲವೊಂದು ವ್ಯಾಜ್ಯಂತೂ ಅದ. ಆ್ಯಕ್ಚುಲಿ ಭೀಮಾ ನದಿ ನಮ್ಗೆ 15 TMC ನೀರು ಕೊಡಬೇಕಾಗಿತ್ತು. ಆ ಒಡಂಬಡಿಕೆ ಪ್ರಕಾರ ಅವರು ನ್ಯಾಚುರಲ್ ಫ್ಲೋಯಿಂಗ್ ಆಗಲಿ ಅಥವಾ ಸಮ್ಮರ್ದಾಗಲಿ ಆ ಕ್ಲಾರಿಟಿ ಇಲ್ಲ. ಇವತ್ತಿಗೂ ಆ ವ್ಯಾಜ್ಯ ಹಾಗೆ ಉಳಿದಿದೆ. ಅನೇಕ ವರ್ಷಗಳು ನಮ್ಮಲ್ಲಿ ಒಂದು ಆತಂಕ ಇದೆ. ಭೀಮಾ ಸೀನಾ ನದಿಗೆ ಡೈವರ್ಷನ್ ಮಾಡಿದ್ದಾರೆ, ಬೇರೆ ಬೇರೆ ಉಪನದಿಗಳಿಗೆ ಡೈವರ್ಷನ್ ಮಾಡಿದ್ದಾರೆ. ನಮ್ಮ ಭೀಮಾ ಸಫರ್ ಆಗ್ತಾ ಇದ್ದೀವಿ ಅಂತಕ್ಕಂಥ ಭಾವನೆ ಇದೆ. ಇದು ಬರೀ ನಮ್ಮಲ್ಲಿ ಅಷ್ಟೇ ಅಲ್ಲ, ಭೀಮಾ ನದಿ ಸಮಸ್ಯೆ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಗುಲ್ಬರ್ಗ, ಯಾದಗಿರ್ ಅಲ್ಲಿ ತನಕ ಈ ನೀರಿನ ಈ ನದಿ ಏನು ಹರಿವಿದೆ ಅಲ್ಲಿವರೆಗೆ ಈ ಭಾಗದ ರೈತರಿಗೆ ಕಷ್ಟ ಆಗ್ತದೆ. ಆಮೇಲೆ ಸ್ವನ್ ಬ್ಯಾರೇಜ್ ಆದ ಬಳಕೆ ಕೆಲವು ಕಡೆ ಅನುಕೂಲ ಆಗ್ತಿದೆ. ಅದು ಸ್ವನ್ ಬ್ಯಾರೇಜಿನ ಕೆಳಗಡೆ ಹೆಜ್ಜಿಯವರಿಗೆ ತಾಲೂಕು ಬರ್ತವೆ, ಯಾದಗಿರಿ ಜಿಲ್ಲೆ ತಾಲೂಕುಗಳು ಬರ್ತವೆ. ಸೊ ಅಲ್ಲಿ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಅದಕ್ಕೆ ನಾನು ಶಾಶ್ವತ ಪರಿಹಾರಕ್ಕೋಸ್ಕರ ಸರ್ಕಾರ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಭೀಮಾ ನದಿ ಶಾಶ್ವತ ಪರಿಹಾರವನ್ನು ಸರ್ಕಾರ ಬಹಳ ಆಸಕ್ತಿಯಿಂದ ಇದೊಂದು ನಿರ್ವಹಣೆ ಮತ್ತು ಅನೇಕ ಯೋಜನೆಗಳು ಮಾಡ್ಕೊಂಡಿದ್ದೀವಿ ನಾವೆಲ್ಲ. ಇದರಿಂದ ಕುಡಿಯುವ ನೀರಿಂದ ಆಗಲಿ ಬೇರೆ ಬೇರೆ ಯೋಜನೆಗಳನ್ನು ವೇಸ್ಟ್ ಆಗ್ತದೆ. ಒಂದು ಕಡೆ ನೀರು ಬರಲಿಲ್ಲ. ನಾನೇ ಫೆಬ್ರವರಿ ಒಳಗೆ ಆತಂಕಕ್ಕೊಳಗಾಗಿದ್ದೆ. ನಾನು ಆ್ಯಕ್ಚುಲಿ ಇಷ್ಟು ಒತ್ತಾಯ ಮಾಡಿ ನೀರು ಬಿಡಿಸಿದೆ. ಹೋಗಿದ್ರೆ ಇನ್ನು 2 ದಿವಸ ಆಗಿದ್ದರೆ ಇಂಡಿ ನಗರದ ವಾಟರ್ ಸಪ್ಲೈ ಸ್ಟಾಪ್ ಆಗ್ತದೆ. ಆಮೇಲೆ ನಿನ್ನೆ ಈ ವಾರನಾಗ ಅವ್ರು ನೀರು ಬಿಟ್ಟಿರಲಿಲ್ಲ ಅಂದ್ರೆ ನಮ್ಮ ವಾಟರ್ ಸಪ್ಲೈ ಸ್ಟಾಪ್ ಆಗ್ತದೆ. ಸೊ ಇವೆಲ್ಲ ಗಮನದಾಗ ಇಟ್ಕೊಂಡು ನಾನು ನಿನ್ನೆ ಬರೋ ಮಹಾರಾಷ್ಟ್ರದ ಆ ಭಾಗದ ಶಾಸಕರುಗಳು, ಅಲ್ಲಿ ಸಚಿವರು ಮತ್ತು ನಮ್ಮ ಭಾಗದ ಮುಖ್ಯಮಂತ್ರಿಗಳು ಸಹಿತ ಕಳೆದ ಅವರಿಗೆ ನಿವೇದನೆ ಮುಖ್ಯಮಂತ್ರಿಗಳ ಮನವಿಗೋಸ್ಕರ ಅವರು ನೀರನ್ನು ಹರಿಸಿದ್ದಾರೆ. ಇವತ್ತಂತೂ ಸಂತೃಪ್ತಿದ್ದೀವಿ ನಾವು. ಸೊ ಲಾಂಗ್ ಟರ್ಮ್ ನಾವು ಇದನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದಕ್ಕೋಸ್ಕರ ನಾನು ನಮ್ಮ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬಿಜಾಪುರ ಜಿಲ್ಲೆ ಬರದಿಂದ ತಗ್ಗಿಸ್ತಕ್ಕಂಥ ಪ್ರದೇಶ ಇದು ಮತ್ತು ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಎದುರಿಸ್ತಕ್ಕಂಥ ಅನುಭವ ನಮಗೆಲ್ಲ ಅದ. 3-4 ದಶಕಗಳ ರಾಜಕಾರಣ ಮಾಡೋದಂಥ ನಮ್ಮಂತವ್ರಿಗೆಲ್ಲ ಈ ಜಿಲ್ಲೆಯ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ಅಂತಕ್ಕಂಥ ಚಿಂತನೆಗಳನ್ನು ಇಟ್ಕೊಂಡೇ ಒಳ್ಳೆ ಕುಡಿಯುವ ನೀರಿನ ಯೋಜನೆಗಳ ಮುಖಾಂತರ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿದೆ. ಅದರ ಜಲಧಾರ ಯೋಜನೆ ಇವತ್ತೇನೋ ನಡೀತಾ ಇದೆ. 3 ಜಿಲ್ಲೆ ಬಿಜಾಪುರ, ರಾಯಚೂರು, ಮಂಡ್ಯ. ಆ್ಯಕ್ಚುಲಿ ನಾವು ಕೋಲಾರ ನಮ್ಮ ಪ್ರಕಾರ ಅದು ಕೋಲಾರದಾಗ ಜಲಮೂಲ ಇರಲಿಲ್ಲ. ಅನಿವಾರ್ಯ ಅಲ್ಲಿಂದ ಅದನ್ನು ಶಿಫ್ಟ್ ಮಾಡಿ ಮಂಡ್ಯದಲ್ಲಿ ಹಾಕಿ ಇವತ್ತು ಜಲಧಾರ ಯೋಜನೆ 3 ಜಿಲ್ಲೆಯಲ್ಲಿ ನಡೀತಾ ಇದೆ. ನಿಮ್ಗೆ ಭೀಮಾ ಮತ್ತು ಅಲ್ಲಿ ನಮ್ಮ ಜಲಮೂಲಗಳದಾವ. ಕೃಷ್ಣಾ ನದಿ ಅಶ್ಯೂರ್ಡ್, ಯಾಕಂದರೆ ಯಾವಾಗಲೂ ನೀರು ಉಳಿತಿರ್ತದೆ. ಮತ್ತು ನೀರಿಗಾಗಿ ಇಂಡಸ್ಟ್ರಿ ಪರ್ಪಸ್ಗಾಗಿ ನಾವು ನೀರನ್ನು ಸ್ಟೋರ್ ಮಾಡೋದಂತ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಆರ್ಮೆಂಟಿ ಡ್ಯಾಮ್ನಲ್ಲಿ. ನಮಗೆಲ್ಲ ಗೊತ್ತಿರ್ಬೋದು, 45 TMC ನೀರು ಇಂಡಸ್ಟ್ರಿ ಪ್ಲಸ್ ಡ್ರಿಂಕಿಂಗ್ ವಾಟರ್, ಟ್ಯಾಂಕ್ ಫಿಲ್ಲಿಂಗ್ ಸಂಬಂಧ ನಾವು ಪ್ರೊವೈಡ್ ಮಾಡಿಕೊಡ್ತೀವಿ ಪ್ರತಿ ವರ್ಷ. ಅದರಲ್ಲಿ ಬಿಜಾಪುರ ಜಿಲ್ಲೆಗೆ 11 TMC, 45 TMC ಒಳಗೆ 11 TMC ಕುಡಿಯುವ ನೀರಿಗಾಗಿಯೇ ನಾವು
ತಗೋತೀವಿ. ಯಾಕಂದ್ರೆ ಕುಡಿಯುವ ನೀರಿನ ಸಮಸ್ಯೆ ಅನುಭವ ನನಗಿಂತ ಬಹುತೇಕ ಯಾರಿಗಿಲ್ಲ. 2013ರಿಂದ ನಮ್ಮ ತಾಲೂಕಿನಾಗ 56 ಅಡಿ ಟ್ಯಾಂಕರ್ ನೀರು ಹಾಕಿದ್ದಾರೆ. 14-15ರಲ್ಲಿ 73 ಅಡಿ, 15-16ರಲ್ಲಿ 123 ಅಡಿ ಟ್ಯಾಂಕರ್ ನೀರು ಹಾಕಿರ್ತಕ್ಕಂಥ ಆ ನೋವಿನ ದಿನಗಳನ್ನ ನೋಡಿದ್ದೀನಿ. ಅದಕ್ಕಾಗಿ ನೀರನ್ನ ತುಪ್ಪಿನಲ್ಲಿ ಬಳಕೆ ಮಾಡಲಿ ಅಂತಕ್ಕಂಥ ಅನೇಕ ಅವೇರ್ನೆಸ್ ಅನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಸೊ ಆ ದೃಷ್ಟಿಯಿಂದ ಅವತ್ತು ಏನು ಅಡಿಪೆ ಅರ್ನೆಸ್ಟಿದ್ರು ಸಮ್ಮಿಶ್ರ ಸರ್ಕಾರದಾಗ ಕೃಷ್ಣ ಬೈರೇಗೌಡರಿಗೆ ನಾವೆಲ್ಲರೂ ನಾನೇ ಕರ್ನಾಟಕ ಪಕ್ಷ ಬಂದಿದ್ದೆ. ಆ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಶಾಶ್ವತ ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಮುಂದಿನ ದಿನ ಆಕ್ಚುಲಿ 4 ವರ್ಷ ಪ್ರಗತಿ ಕಾಡಲಿಲ್ಲ. ಈಗ ಅದನ್ನ ಮತ್ತೆ ತ್ವರಿತವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜಲಧಾರೆ ಯೋಜನೆ ಕಂಪ್ಲೀಟ್ ಆಯ್ತು ಅಂದ್ರೆ ಇಂಡಿಗೆ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಆಗ್ತದೆ. ನಮ್ಮ ಇಂಡಿ, ಬಿಜಾಪುರ, ಬಾಗೇವಾಡಿಗೆ, ಆಲ್ಮಟ್ಟಿಯಿಂದ ದೇವರ ಮತ್ತು ಸಿಂಗಿಗೆ ನಾರಾಯಣಪುರ ಡ್ಯಾಮ್ನಿಂದ ನೀರು ಬರ್ತದೆ. ಜಲಧಾರೆ ಯೋಜನೆಯಲ್ಲಿ ಅದು ಶಾಶ್ವತ ಈ ಜಿಲ್ಲೆಯ ಅನೇಕ ದಶಕಗಳ ಏನು ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಪರಿಹಾರ ಆಗ್ತದೆ. ನಾವೆಲ್ಲ ಟ್ಯಾಂಕರ್ಲಿ ನೀರು ಹಾಕಿದ್ದೀವಿ ಅಂದ್ರೆ ಸಮಾಧಾನ ಆಗ್ತಿತ್ತು. ಅವರು ಅನೇಕ ಕಡೆ ಟ್ಯಾಂಕರ್ ನೀರು ತಗೋಕಲ್ಲ, ಎಷ್ಟೋ ಕಡೆ ಬ್ಯಾಂಚ್ಗಳ ಜಗಳ ನೋಡ್ತಿದ್ದೀವಿ. ಸಾಮಾಜಿಕ ಬದುಕು ಸಹಿತ ಎಷ್ಟು ತೊಂದರೆ ಅದನ್ನು ಗಮನಿಸ್ತಾ ಇದ್ದೀವಿ. ಸೊ ಅದಕ್ಕಾಗಿ ನಾವೆಲ್ಲ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಸುದೈವಕ್ಕೆ ಕೃಷ್ಣಾ ನದಿ ಏನು ಲೈಫ್ ಸ್ಟಾಕ್ ನಮ್ಮ ಬಿಜಾಪುರ ನಾವು ಕುಡಿದೀವಿ. 1.99 ಆಲ್ಮೋಸ್ಟ್ 2 TMC ಟ್ಯಾಂಕ್ ಇಟ್ಕೊಂಡು ಇವತ್ತು ನಾನು ಆಲ್ಮಟ್ಟಿ ಡ್ಯಾಮ್ ಒಳಗೆ 9.2 TMC ನೀರು ಅದ. ಇದನ್ನ ಯುಟಿಲೈಸ್ ಮಾಡ್ಕೋತೀವಿ, ನಾವು ಕೆರೆ ಯುಟಿಲೈಸ್ ಮಾಡ್ಕೋತೀವಿ, ಕುಡಿಯುವ ನೀರು ಯುಟಿಲೈಸ್ ಮಾಡ್ಕೋತೀವಿ. ಆಮೇಲೆ ನಾರಾಯಣಪುರದಾಗ ಸಹಿತ ನಮಗೇನು IBC ILC ನಾರಾಯಣಪುರದಿಂದ ಬರ್ತದೆ, ಅಲ್ಲಿಯೂ ಸಹಿತ 5.69 TMC ನೀರು ಅದ. ನಿಮ್ಗೆ ಹೇಳ್ತೀನಿ, ನಮ್ಮ ಭಾಗದೊಳಗೆ ಕೆರೆಗಳನ್ನ 19 ಹೋದ ಫೆಬ್ರವರಿ 4ನೇ ತಾರೀಕಿನ ದಿನ ಏನು CM ಊರಿಗಿಂತ ಮೊದಲು ನಾನು ಅದನ್ನು ಲೋಕಾರ್ಪಣೆಗೊಳಿಸಿದ್ದೇವೆ. 19 ಕೆರೆಗಳು, ಒಂದು 423 ಕೆರೆಗಳು ಇವತ್ತು more than 50%. ಇವತ್ತು 24ರಲ್ಲಿ 19-20 ಕೆರೆಗಳು ಹೆಚ್ಚಿಗೆ ನೀರಿರುವುದರಿಂದ ಅಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಗಾಗಿದೆ. ಅದು ಸಹಿತ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗಬೇಕು. ಅದು ಸಹಿತ ಉದಾಹರಣೆ ಕೆರೆ ತುಂಬತಕ್ಕಂಥ ಯೋಜನೆ ವಿಶೇಷವಾಗಿ ನಮ್ಮ ತಾಲೂಕಿಗೆ ಏನೋ 234 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವೇನು ಕೆರೆ ತುಂಬಿಸಿದ್ದೀವಿ. ಸೊ ಅದರ ಅನುಕೂಲ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗಿದೆ. ಯಾವ ತಾಲೂಕು ನಾವು ಟ್ಯಾಂಕರ್ಲಿ ನೀರು ಹಾಕಿದ್ದೀವಿ ಆ ತಾಲೂಕು ಟ್ಯಾಂಕರ್ ಮುಕ್ತ ತಾಲೂಕು ಮಾಡಿದ್ದೀವಿ. ನನಗೆ ಸಂತೃಪ್ತಿ ಅದ. ಆ ತಾಲೂಕಿನ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಭೀಮಾ ನದಿ ಮುಖಾಂತರ ಆಗಲಿ, ಕೃಷ್ಣಾ ನದಿ ಕೆರೆ ತುಂಬುವುದ್ರ ಜೊತೆಗೆ ಇವೆಲ್ಲ ಯೋಜನೆಗಳು ನಮ್ಮ ಭಾಗದ ನೀರಿನ ಸಮಸ್ಯೆ ಪರಿಹಾರ ಆಗಿದೆ. ಬರೀ ಅಷ್ಟೇ ಅಲ್ಲ, ರೈತರಿಗೆ ಸಹಿತ ಕೆರೆಗಳನ್ನು ತುಂಬಿಸಿದ ನಂತರ ನಾವೆಲ್ಲ ನಿಂಬೆ ಬೆಳೆ ನೀವೇ ನೋಡಿರಿ. ಸುಮ್ಮನೆ ಕರ್ಕೊಂಡು ಹೋಗಿದ್ದೆ ನಾನು ಬರ ಬಂದಾಗ 3 ಸಲ 13-18 2-3 ಸಲ ಈ ಟ್ಯಾಂಕರ್ಲಿ ನೀರು ಹಚ್ಚೋದನ್ನ, ನಿಂಬೆ ಗಿಡಕ್ಕೆ ಟ್ಯಾಂಕರ್ಲಿ ನೀರು ಹಾಕೋದನ್ನ, ನೀರು ಎಲ್ಲಿ ತರ್ತಿದ್ರಲ್ಲಿ 40-50 ಕಿಲೋಮೀಟರ್ ಮೇಲೆ ತಂದ ನೀರು ಹಾಕಿದ್ರು, ಸಾಲ ಸುಳ್ಳು ಮಾಡಿ. ಆದರೆ ಇವತ್ತು ಆ ಎಲ್ಲ ಕೆರೆಗಳನ್ನು ತುಂಬಿದ ನಂತರ ಎಲ್ಲಿಯೂ ಸಹಿತ ನಿಂಬೆ ಗಿಡಕ್ಕೆ ಟ್ಯಾಂಕರ್ಲಿ ನೀರು ಹಾಕತಕ್ಕಂಥ ಸ್ಥಿತಿ ಸೊ ರೈತರು, ನಿಂಬೆ ಬೆಳೆಗಾರರಾಗಲಿ, ಇದೆಲ್ಲ ಬೆಳೆಗಾರರು ಇವತ್ತು ನಮ್ಮಲ್ಲೇ ನಮ್ಮ ತಾಲೂಕಿನ ಇತಿಹಾಸದಾಗ 26,000 ಹೆಕ್ಟರ್ ಕಂಬರಿ ನಮ್ಮ 65,000 ಎಕರೆ ಕಂಬರಿ. ಬರೀ ನಮ್ಮ ಭೀಮಾ ದಡಿ ಮೇಲಲ್ಲ, ಇಂಡಿ ಮೇಲ್ಗಡೆ ಏನು ಬರದ ಪರಿಸ್ಥಿತಿಯನ್ನು ಎದುರಿಸತಕ್ಕಂಥ ಪ್ರದೇಶಗಳು ನಿಂಬಾಳ, ದರ್ಗಾ, ಹೋಗಿ ಈ ಬೆಲ್ಟ್ನಾಗ ಅದನ್ನ ಕಾಡ್ತಾ ಇದ್ದೀವಿ. ಸಂತೃಪ್ತಿಯ ಪ್ರದೇಶದ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಒಟ್ಟಾರೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಲ್ಲಿ ಆಲ್ಮಟ್ಟಿ ಮುಖಾಂತರ ನಮ್ಮ ಸಮಸ್ಯೆ ಪರಿಹಾರ ಆಗಿದೆ. ಮಹಾರಾಷ್ಟ್ರ ಸರ್ಕಾರದ ಸಹಾಯದಲ್ಲೂ ಸಹಿತ ಭೀಮಾ ನದಿ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗಿದೆ. ನಾನು ಅದಕ್ಕಾಗಿ ಇನ್ನೊಮ್ಮೆ ಅವ್ರನ್ನ ಅಭಿನಂದಿಸಿ ಅದರ ಜೊತೆಗೆ ಇರಿಗೇಷನ್ ಪ್ರಾಜೆಕ್ಟ್ಗಳು ಸಹಿತ ನಮ್ಮಲ್ಲಿ ಬಹಳ ವೇಗವಾಗಿ ನಡೆದವು. ನೀವು ನಾವು ಕೂಡ ಜುಲೈ 14ನೇ ತಾರೀಕಿನ ದಿವಸ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಕ್ಯಾಬಿನೆಟ್ನ 3 ವರ್ಷ 12 ಜನ ಮಂತ್ರಿಗಳನ್ನ ಕರೆಸಿ ನಾನೇನು 4,559 ಕೋಟಿ ರೂಪಾಯಿ ಯೋಜನೆ ಚಾಲನೆ ಕೊಡ್ತೀವಿ. ಆ ಕೆಲಸ ಇವತ್ತೆಲ್ಲ ಪ್ರಗತಿಯಲ್ಲಿ ಫಸ್ಟ್ ಸ್ಟೇಜ್ ಏನು ಸಿದ್ದೇಶ್ವರ ಯಾದಗಿರಿ ಅವರ
ಜಾಕ್ವೆಲ್ ಕೋಲಾರ ಅಂತ ಕೃಷ್ಣಾ ನದಿ ಪಕ್ಕಕ್ಕೆ ಆಲ್ಮೋಸ್ಟ್ 80% ವರ್ಕ್ ಅವ್ರಿಗೆ ಟಾರ್ಗೆಟ್ ಕೊಡ್ತೀವಿ. 26ನಾಗ ಫಸ್ಟ್ ಸ್ಟೇಜ್ ವರ್ಕ್ ಕಂಪ್ಲೀಟ್ ಆಗಬೇಕು, 27 ಸೆಕೆಂಡ್ ಸ್ಟೇಜ್ ಕಂಪ್ಲೀಟ್ ಆಗಬೇಕು, 28 29 ಥರ್ಡ್ ಸ್ಟೇಜ್ ಕಂಪ್ಲೀಟ್ ಆಗಿ ನಮ್ಮ ಭೂಮಿಗೆ ನಮ್ಮ ಜನರಿಗೆ ನೀರು ಕೊಡಬೇಕು ಅಂತ ದೊಡ್ಡ ಯೋಜನೆ ಅದು. ಅಷ್ಟು ಲೆಂತ್ ಆ 3,200 ಕೋಟಿಗಿಂತ ಹೆಚ್ಚಿನ ಅನುದಾನ ನಮ್ಮ ಭಾಗದಲ್ಲಿ ನೀರಾವರಿ ಯೋಜನೆ ಬರ್ತದೆ. ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದಲ್ಲಿ ನೀರಾವರಿ ಇಲಾಖೆ ಅಂತ ದೊಡ್ಡ ಗಾತ್ರದ ಯೋಜನೆ ಇಲ್ಲಾದರೂ ನಡೆಸಿದ್ರೆ ಅದು ನಮ್ಮ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಫ್ರಾಡ್ ಇಫೆಕ್ಟೆಡ್ ಏರಿಯಾಕ್ಕೆ ಆ ನೀರಿಗೆ ಬರ್ತಾ ಇದೆ. ಸೊ ಅದಕ್ಕಾಗಿ ನನಗೆ ಆ ಭಾಗದ ರೈತರ ಪರವಾಗಿ ಸರ್ಕಾರಕ್ಕೆ ಕೃತಜ್ಞತೆ, ಅವತ್ತು ಸಲ್ಲಿಸ್ತೀವಿ ಮುಂದೆ ಸ್ವಲ್ಪ ಸಲ್ಲಿಸಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ತಿರುಗುಂದಿ ಎಕ್ಸ್ಟೆನ್ಷನ್ ನಿಮಗೆಲ್ಲ ಗೊತ್ತದ, ಟೇಲ್ ಆಫ್ 56 to 66 ಕಿಲೋಮೀಟರ್ 10 ಕಿಲೋಮೀಟರ್ ಉಳಿದು ಅದು ಸಹಿತ ಕವರ್ ಮಾಡಿದ್ದೀವಿ. ಅದಕ್ಕೂ 500 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ. ಸೊ ಹೆಚ್ಚು ಕಮ್ಮಿ 3,800 ಕೋಟಿ ರೂಪಾಯಿ ನಾವಿಲ್ಲೇ ಖರ್ಚು ಮಾಡ್ತಕ್ಕಂಥ ನೀರಾವರಿಗೆ ಖರ್ಚನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವೆಲ್ಲ ಪ್ರಗತಿಯಲ್ಲದ ಇನ್ನು ಬಹುತೇಕ ಭಾಗದ ಇವೆಲ್ಲ ನೀರಾವರಿ ಯೋಜನೆಗಳ ಕಂಪ್ಲೀಟ್ ಆದ ನಂತರ 79.91 ಭೂಮಿ ನಮ್ಮ ಪ್ರದೇಶ ನೀರಾವರಿ ಆಗ್ತದೆ. ಹೆಚ್ಚು ಕಮ್ಮಿ 80%. ಈ 80% ನೀರಾವರಿ ಆಗಿರೋದ್ರೆ ನಮ್ಮ ತಾಲೂಕು ಸಮೃದ್ಧಿ ಆಗ್ತದೆ. ಅದು ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಮುಖಾಂತರ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ಉಪಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ 5/24 ಆಗಬೇಕು. ಅದಾಗದೇ ಇದ್ರೆ ಇವೆಲ್ಲ ನಮ್ಮ ಯೋಜನೆಗಳು ತೊಂದರೆ ಆಗ್ತದೆ. ಸೊ ಸರ್ಕಾರ, ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ವಿಶ್ಲೇಷಣೆ ಆಗಂಗಿಲ್ಲ. ಕರೆದು ಮಾತಾಡ್ಬೇಕಾಗ್ತದೆ. ಎಸ್ ಕೃಷ್ಣ ಅವರಿದ್ದಾಗ, ಜೈಲಲ್ಲಿ ಅವರಿದ್ದಾಗಲ್ಲ ಕೇಂದ್ರ ಸರ್ಕಾರದವ್ರು ಮಾತಾಡ್ತೀವಿ. ಸೊ ತೆಲಂಗಾಣ, ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ನಡುವೆ ಈ ಕೃಷ್ಣ ಇಶ್ಯೂದ ಶಾಶ್ವತ ಪರಿಹಾರ ಕಂಡುಕೊಂಡ್ರೆ ಕೇಂದ್ರ ಸರ್ಕಾರ ತರಜು ವಹಿಸಿ ಈ ಸಮಸ್ಯೆ ಪರಿಹಾರವನ್ನು ನೋಟಿಫಿಕೇಶನ್ ಮಾಡಬೇಕಾಗ್ತದೆ. ನೋಟಿಫಿಕೇಶನ್ ಮಾಡಿದ ನಂತರ ನಾವು ಏನು ಪರಿಹಾರ ಕೊಡಬೇಕಾಗಿ ಇನ್ನೊಂದು 22 ಹಳ್ಳಿ ಮುಳುಗುವುದಕ್ಕಾಗಲಿ ಬೇರೆ ಭೂಮಿ ಏನು ಮುಳುಗ್ತಾ ಅವ್ರಿಗೆ ಪರಿಹಾರ ಕೊಡೋದು ಈಗಾಗಲೇ ಸರ್ಕಾರ ನಿರ್ಣಯ ಮಾಡಿದೆವು. ಈಗಾಗಲೇ ಬಾಗಲಕೋಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ನಾವು ಸಹಿತ ಬಹಳ ವಿಶಾಲ ಮನಸ್ಸಿನಿಂದ ನನ್ನದೇ ಆದ ಸಲಹೆ ಕೊಟ್ಟಿದ್ದೇನೆ ಆ ಸಭೆಯಲ್ಲಿ. ನೀವು ಯಾರು ಭೂಮಿಯನ್ನು ಕಳ್ಕೊತಾರೆ, ಗ್ರಾಮವನ್ನು ಕಳ್ಕೊತಾರೆ, ಅವ್ರಿಗೆ ಹೆಚ್ಚಿಗೆ ಪರಿಹಾರ ಕೊಡಿ. 60 ಲಕ್ಷ ನಮಗೆ ನೀರು ಬರ್ತದೆ. ನಾಳೆ ನಮ್ಮ ಜನರೇಷನ್ ಬದುಕ್ತೀವಿ ನಾವು. ನಮ್ಗೆ ಅವ್ರಿಗಿಂತ ಒಂದು 10 ಲಕ್ಷ ಕಡಿಮೆ ಕೊಡ್ರಿ ಅಂತೇಳಿ ನಂದೇನು ಸಲಹೆ ಇತ್ತು ಆ ಸಲಹೆಯನ್ನೇ ಪರಿಗಣಿಸಿ ಸರ್ಕಾರ ಆ ರೀತಿಯೇ ಒಂದು ಆದೇಶವನ್ನು ಮಾಡಿರ್ತಕ್ಕಂಥ ನಿರ್ಣಯವನ್ನು ನಾವೆಲ್ಲ ಇವತ್ತು ಸ್ವಾಗತಿಸ್ತೀವಿ. ಅದಕ್ಕೆ ಯಾರು ತ್ಯಾಗ ಮಾಡ್ತಾರೆ ಒಂದಂತರೂ ಸತ್ಯ. ಆಲ್ಮಟ್ಟಿ ಒಳಗೆ ಯಾವ ಭೂಮಿ ಕಳ್ಕೊಂಡು ಯಾರ್ಯಾರು ಗ್ರಾಮ ಕಳ್ಕೊಂಡಿದ್ದಾರೆ ಅವ್ರ ತ್ಯಾಗದಿಂದ ಇವತ್ತು 5-6 ಜಿಲ್ಲೆಯವರು ನೀರು ಬರ್ತದೆ. ನಾವು ಎಷ್ಟು ಋಣಿಯಾಗಿರ್ಬೇಕು. ಅವ್ರು ಯಾರು ಆ ನೀರಿನಲ್ಲಿ ಮುಣಿಗಿ ಹೋಗಿದ್ದಾರೆ ಅವ್ರಿಗೆ ನಾವು ಎಷ್ಟು ಋಣಿಯಾಗಿರ್ಬೇಕು ಅಂದ್ರೆ 5-6 ಜಿಲ್ಲೆಯವರು ಅವ್ರು ಏನೇ ಕೊಟ್ಟರು ಕಡಿಮೆ. ಅದಕ್ಕಾಗಿ ಅವರು ಕಾರ್ಯವನ್ನು ಸ್ಮರಣೆ ಮಾಡ್ತಾ ಇದ್ದೀವಿ. ಸೊ ಈ ನೀರಾವರಿ ಯೋಜನೆಗಳು ನಮ್ಮ ಪ್ರದೇಶಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅನುಕೂಲ ಆಗ್ತಾ ಇದೆ. ಅಷ್ಟೇ ಅಲ್ಲ, ಪವರ್ದೊಳಗೂ ಸಹಿತ ನೀರು ತರ್ತಾ ಇದ್ದೀವಿ. 83 TMC 2 ಅವಿಭಾಜ್ಯ ಜಿಲ್ಲೆಗೆ ಬರ್ತದೆ. ಮದುವೆ 524 ಆಯಿತು. ಅದ್ರಾಗ ಬಿಜಾಪುರ್ಗೆ 80 TMC ಬರ್ತದೆ. ಈ 80 TMC ಬರ್ತಂದ್ರೆ ಅಟ್ ಎ ಟೈಮ್ ಪವರ್ ಸಪ್ಲೈನ ಬೇಕಾಗ್ತದೆ ಅಂತೇಳಿ ನಮ್ಮ ಜಿಲ್ಲೆಯ ದೃಷ್ಟಿಯಿಂದ ಎಲ್ಲರೂ ಕೂಡಿ ಇವತ್ತು ಪವರ್ ಸ್ಟೇಷನ್ಗಳನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ನಾವು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪವರ್ ಸ್ಟೇಷನ್ಗಳನ್ನ 80 ತಾಲೂಕಿಗೆ ಮಾಡ್ತಾ ಇದ್ದೀವಿ. ಮೊದಲು 3-4 ಇವತ್ತು 11 ಬೇಲಾಗಿದ್ದೀವಿ ನಾವು ಪವರ್ ಸ್ಟೇಷನ್. ಸೊ ಅದಕ್ಕಾಗಿ ಈಗಾಗಲೇ ನಾನು ಮಸೂಲಿ ಒಳಗೆ, ಹುಡುಗಿ ಒಳಗೆ, ಸಕಲಗಾಂವ್, ಬೈರುಣಗಿ ಇವೆಲ್ಲ ಪ್ರಾರಂಭ ಮಾಡಿದ್ದೀವಿ. 80% ವರ್ಕ್ ನಿಂಬಳದಾಗೆಲ್ಲ ಅವಿಸ್ನಾಳ್, ಹಳಸನ್, ಶಿರೂರಿನ ಮಗನ ಕೇಳಿ ಒಂದು ಹೊಸ ಕೊಡ್ತಾ ಇದ್ದೀವಿ. ಸೊ ಪವರ್ ಏನೋ ಒಂದು ಕ್ವಾಲಿಟಿ ಪವರ್ ಕೊಡಬೇಕಾದ್ರೆ ಪವರ್ ಸ್ಟೇಷನ್ಗಳು ಸಿಸ್ಟಮನ್ನು ಡೆವಲಪ್ ಮಾಡಬೇಕಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದು ಭಾಗದ ರೈತರಿಗೆ ಅನುಕೂಲ ಆಗ್ತದೆ. ಸೊ ಬಹುತೇಕ ಇವೆಲ್ಲವನ್ನ ಮುಗಿಸಿ ಸರ್ಕಾರ ನಮ್ಮ ಭಾಗದ ನೀರಿನ ಸಮಸ್ಯೆ ಪರಿಹಾರ ಮಾಡಿದೆ. ವಿದ್ಯುತ್ ಏನು ನಮ್ಮ ರಿಕ್ವೈರ್ಮೆಂಟ್, ನಮ್ಮ ಡಿಮಾಂಡ್ ಇರ್ತಿತ್ತು ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಸಲ ನಾನು ಹೆಚ್ಚಿಗೆ ಇವೆಲ್ಲ ಮಾಡಿದ್ದೀನಿ. ಆದರೆ ಈ ಸಲ ಶೈಕ್ಷಣಿಕವಾಗಿ ಇಡೀ ತಾಲೂಕು ಹೆಚ್ಚಿನ ಪ್ರಗತಿ ಮಾಡಬೇಕು ಅಂತಕ್ಕಂಥ ಚಿಂತನೆ ಇಟ್ಟುಕೊಂಡು ಹೊಸದಾಗಿ ಕಾಲೇಜುಗಳನ್ನು
ವರ್ಷ ನನಗಿಂತ ಮೊದಲು ಆಳಿದ್ರಲ್ಲ ಭಾಳ ಜನ. ಅದು ಈಗೇನದವ ಭಾಳ ಕಡೆ PUC ಕಾಲೇಜ್, ಡಿಗ್ರಿ ಕಾಲೇಜ್, ಇಂಡಿಯಾ ಒಳಗೆ ಹೊಸದಾಗಿ ಒಂದು 3-4 PUC ಕಾಲೇಜ್ ಮಾಡ್ತಾರೆ. ಜರಕಿ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿವೆ. ಒಂದು ಸೈನ್ಸ್ PUC ಕಾಲೇಜ್ ಇರಲಿಲ್ಲ ಇಂಡಿ ನಗರದಾಗ, ಸೈನ್ಸ್ ಅದನ್ನು ಚಿಕ್ಕಮಗಳೂರಿನಿಂದ ಶಿಫ್ಟ್ ಮಾಡಿ 2-3-4 ವರ್ಷದಿಂದ ಅದು ಮಾಡಿಸಿದ್ದೆ ನಾನು. ಈಗ ಮೊನ್ನೆ ಒಂದು ಸರ್ಕಾರ ಬಹಳ ದೊಡ್ಡ ಉಪಕಾರ ಮಾಡಿದೆ ನಮ್ಮ ಪ್ರದೇಶಕ್ಕೆ. ಮೊನ್ನೆ 12ನೇ ತಾರೀಕಿನ ದಿವಸ ಅವತ್ತಿಂದ ಹಿನ್ನೆಲೆ ಇದರಿಂದ ಇವತ್ತು 3-4 ದಿನದಿಂದ 8ನೇ ತಾರೀಕಿನ ದಿನ 3 ಕಾಲೇಜುಗಳು ಇವು ಒಂದು ಹೊಳೆನರಸೀಪುರ ಹಾಸನ ಜಿಲ್ಲೆಯಿಂದ ಒಂದು ಶಿಫ್ಟ್ ಮಾಡ್ತಾ ಇದ್ದೀವಿ. ಅದನ್ನ ಕಡಲ ಸಂಘಕ್ಕೆ ಮಾಡ್ತಾ ಇದ್ದೀವಿ. ಒಂದು ಕಾಲೇಜ್ ಭಾಳ ದಿನಗಳ ಬೇಡಿಕೆ ಇದ್ದ ಕಡಲ ಸಂಘಕ್ಕೆ ಹೋಗಿ ಅದ ನಂತರ ಇನ್ನೊಂದು ಚಾಮರಾಜನಗರದಿಂದ ಅಲ್ಲಿ 0 ಅಡ್ಮಿಷನ್ ಇರೋದ್ರಿಂದ ಕ್ಲೋಸ್ ಆದದನ್ನ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇನ್ನೊಂದು ಶಿಷ್ಯ 30 ವರ್ಷಗಳ ಅಪೇಕ್ಷೆ ಇತ್ತು. ನಾನು ಕಳೆದ 3-4 ದಿನದಿಂದ ಕ್ಷೇತ್ರದ ಅನೇಕ ಯೋಜನೆಗಳಿಗೆ ಚಾಲನೆ ಸಲ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ನಿನ್ನೆ ಆ ಗ್ರಾಮಕ್ಕೆ ಹೋದ್ರೆ ಆ ಇಡೀ ಗ್ರಾಮ ಅವರ ಸಂಭ್ರಮಕ್ಕೆ ಮಿತಿ ಇರಲಿಲ್ಲ. ಸೊ ಇದಕ್ಕಾಗಿ ಆ ಶಿಷ್ಯಡಕ್ಕೂ ಸಿಕ್ಕ ಕಾಲೇಜನ್ನು ಕೊಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಪದವಿ ಪೂರ್ವ ಕಾಲೇಜ್ ಹಾಸನದಿಂದ ಚಂದ್ರಾಯಪಟ್ಟಣದಿಂದ ಈ ಬಸ್ನಾಳ ಅದೊಂದು PUC ವಿತ್ ಸೈನ್ಸ್ ಕಾಲೇಜ್ ಆರ್ಟ್ಸ್ ಆ್ಯಂಡ್ ಪೋಸ್ಟ್ ನಾವು ಇವತ್ತು ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಸರ್ಕಾರಕ್ಕೆ ಈ ಏನು ಶೈಕ್ಷಣಿಕ ಪ್ರಗತಿ ಅತ್ಯಂತ ಹಿಂದುಳಿದ ಪ್ರದೇಶ ನಂಜುಂಡ ಭಾಗದ ವರದಿ ಪ್ರಕಾರ ಆಗಲಿ, ಈಗೇನು ಮೊನ್ನೆ ನಮ್ಮವರೊಂದು ಸರ್ವೆ ಮಾಡಿಸಿದ್ರು ಆ ಪ್ರಕಾರ ಆಗಲಿ ನಮಗೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒತ್ತಡ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಶೈಕ್ಷಣಿಕ ಪ್ರಗತಿಯಾಗಿ ಅವರೇನು ಸಹಾಯ ಮಾಡಿದ್ದಾರೆ ಅದನ್ನು ಮನಸ್ಫೂರ್ತಿ ವಿಶೇಷವಾಗಿ ಮುಖ್ಯಮಂತ್ರಿಗಳನ್ನ ಮತ್ತು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರಿಗೆ ಕುಟುಂಬಕ್ಕಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಪ್ರೌಢಶಾಲೆಗಳು ಸಹಿತ ಇವತ್ತು ಲಾಲ್ಸಿಂಗಿ, ಸಂಗೋಗಿ, ಕುಪ್ಪೇಗೌಡ ಇವುಗಳಿಗೂ ಸಹಿತ ಮುಂದಿನ ದಿನದಾಗ ಇವತ್ತು ಇವು ಸ್ಯಾಂಕ್ಷನ್ ಆಗಿವೆ. ಟೋಟಲಿ ಇವೆಲ್ಲವೂ ಪ್ರದೇಶಕ್ಕೆ ಅನುಕೂಲ ಆಗ್ತದೆ. ಸೊ ಒಂದು ನಂದು ಖುಷಿ ಏನಂದರೆ ಇವೆಲ್ಲ ಕೆಲಸ ಮಾಡಿದ ನಮ್ಮಲ್ಲಿ ಒಂದು ಆಗಾಗ ರಸ್ತೆಗಳ ಬಗ್ಗೆ ಚರ್ಚೆಗಳಾಗ್ತಾ ಇರ್ತವೆ. ಹಿಂದೆ ನಿಮ್ಗೊಂದು ಮಾಹಿತಿ ಕೊಡ್ತೀನಿ ನಾನು. ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟೇಟ್ ಹೈವೇಸ್ ಮೂವ್ ಟೋಟಲ್ ಲೆಂತ್ 111 ಕಿಲೋಮೀಟರ್. ಇದರ ಗುಡ್ ರೀಚಸ್ ಮೋಟ್ರೇಬಲ್ ಇರೋದು 83 ಕಿಲೋಮೀಟರ್, ಬ್ಯಾಡ್ ರೀಚಸ್ ಸರಿ ಇಲ್ಲದು 28 ಕಿಲೋಮೀಟರ್. ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ನಾವು. ಈ MDR ರೋಡ್ಸು ಸಹಿತ 193 ಕಿಲೋಮೀಟರ್. ಗುಡ್ ರೀಚಸ್ ಮೋಟ್ರೇಬಲ್ ಇರೋದು 220 104 ಕಿಲೋಮೀಟರ್. ಏನು ಡ್ಯಾಮೇಜ್ ರೋಡ್ಸ್ ಅದಾವ ಅವು ಎಲ್ಲ ತಗೊಂಡು ಮುಂದಿನ 6 ತಿಂಗಳಲ್ಲಿ ಇವೆಲ್ಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಮಾನವೀಯತೆ ಅಂತ ನಾವೆಲ್ಲ ಕೆಲವು ಸತ್ಯಗಳನ್ನು ಒಪ್ಪಿಕೊಳ್ಬೇಕಾಗ್ತದೆ. ನಮ್ಮಲ್ಲೆಲ್ಲ ಶುಗರ್ ಇಂಡಸ್ಟ್ರಿ ಅದ. ಆಮೇಲೆ ಈ ವರ್ಷ ಕರ್ನಾಟಕದ ಅತಿ ಹೆಚ್ಚು ಮಳೆ ಆಗಿರ್ತಕ್ಕಂಥ ಪ್ರದೇಶದವ್ರು ನಾವು. ಆಸ್ಪಾಟ್ ರೋಡ್ ಎಲ್ಲಿ ಮಳೆ ಹೆಚ್ಚಿಗೆ ಆಗ್ತದೆ ಅಲ್ಲಿ ಡ್ಯಾಮೇಜಸ್ ಆಗ್ತದೆ. ಆಕ್ಚುಲಿ ಫ್ಲಡ್ದಾಗ ಫಂಡ್ ಕೊಡಲಿಲ್ಲ ಕೇಂದ್ರ ಸರ್ಕಾರದವರು. ನಾನು ನಿಮ್ಮ ಮುಖಾಂತರ ಕೇಳಬೇಕಾಗ್ತದೆ. ನಮ್ಮ ಜಿಲ್ಲಾಡಳಿತ ಸರ್ಕಾರನೂ ಸಹಿತ ಒತ್ತಾಯ ಮಾಡಬೇಕಾಗ್ತದೆ. ಇಷ್ಟು ಪ್ರಮಾಣದಾಗ ಮಳೆ ಆದಾಗ ಮಂಗಳೂರು, ಉಡುಪಿಯಾಗಿ ಮಳೆ ಆಗಬೇಕು. ಆ ಪ್ರಮಾಣದ ಮಳೆಗೆ ನಮ್ಮ ಜಿಲ್ಲೆ ಆಸ್ಪಾಟ್ ರೋಡ್ ಉಳಿತವ ಆ ಪ್ರಮಾಣದ ಮಳೆ. ಇದು ಒಂದು ಕಡೆ. ಇನ್ನೊಂದು 6 ಸಕ್ಕರೆ ಕಾರ್ಖಾನೆಗಳ ITC ಹೊಸದಾಗಿ ಇವತ್ತಿನ 4 ತರದ್ದು ಇವತ್ತು ಚರ್ಚಾಂದ ಇಂಡಿಯನ್ ಶುಗರ್ಸ್, ನಮ್ಮದು ಭೀಮಾಶಂಕರ್ ಸರ್ಕಾರಿ ಸಕ್ಕರೆ ಕಾರ್ಖಾನೆ, ಹಿರೇಬೇನೂರು ಜ್ಞಾನವಿ ಶಿವಕುಮಾರ್ ಜನದ ICPL, ಜಮಖಂಡಿ ಶುಗರ್ಸ್, KPR, ಆದ್ಮೇಲೆ ಹತ್ರ ಕಡ್ಡಿ ಹತ್ರ ಇನ್ನೊಂದು ಮನಾಲಿ. ಈ 6 ಸಕ್ಕರೆ ಕಾರ್ಖಾನೆಗಳಿಗೆ ಎಷ್ಟು ವೈಕಲ್ ಮೂವ್ಮೆಂಟ್ ಇರ್ತದೆ, ಎಷ್ಟು ಹೆವಿ ಲೋಡೆಡ್ ಇರ್ತದೆ. ಆಮೇಲೆ ಡಬಲ್ ಟ್ರ್ಯಾಕ್ಟರ್ ಟ್ರ್ಯಾಲೀಸ್ 20, 22, 24 ಟನ್ ಲೋಡ್ ಹಾಕೊಂಡ ವೈಕಲ್ ಅಲ್ಲಿ ಮೂವ್ಮೆಂಟ್ ಇರ್ತದೆ. ಆ ವೇಟ್ ಅನ್ನ ತುಳಿಯುವ ಶಕ್ತಿ ರಸ್ತೆಗಳಿಗೆ ನಮ್ಮಲ್ಲಿ LPWD ನಮ್ಮದೇನು ರೋಡ್ದು ಕೆಪಾಸಿಟಿ ಇರ್ತದೆ, ಕೆಪಾಸಿಟಿ ಮೀರಿ ರಸ್ತೆಗಳ ಮೇಲೆ ವೈಕಲ್ ಮೂವ್ಮೆಂಟ್ ಆಗ್ತದೆ. ಸೊ ಇದು ಪರಿಜ್ಞಾನ ಇರಬೇಕಲ್ಲ. ರಸ್ತೆಗಳು ಯಾಕೆ ಹಾಳಾಗ್ತಾವ?
2 ವರ್ಷಕ್ಕೂ ಮಾಡಕ್ಕೆ ಕೆಲವು ಕಡೆ ಬೇರೆ ಕಡೆ ಈ ಕಬ್ಬಿನ ವಾಯ್ಕಲ್ಗಳ ಮೂವ್ಮೆಂಟ್ ಇಲ್ಲ, ಆಮೇಲೆ 4 ಸಮಸ್ಯೆ ಆಗಂಗಿಲ್ಲ. ಆಮೇಲೆ ಬ್ಲ್ಯಾಕ್ ಕಾಟನ್ ಸಾಯಿಲ್, ಎಲ್ಲಿ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇರ್ತದೆ ಅಲ್ಲಿ ಭಾಳ ರಸ್ತೆಗಳು ಕೆಡ್ತಾ ಇರ್ತದೆ. ಸೊ ಅದಕ್ಕಾಗಿ ಈ ಕಟ್ಟು ವಾಸ್ತವಿಕತೆಗಳನ್ನ ತಿಳ್ಕೊಂಡೇ ನಾವೆಲ್ಲ ಬದುಕಬೇಕಾಗ್ತದೆ. ಇಡೀ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಮೋರ್ ದ್ಯಾನ್ 43% ಬ್ಲ್ಯಾಕ್ ಕಾಟನ್ ಸಾಯಿಲ್ ಇರ್ತಕ್ಕಂಥ ಗ್ರಾಮಗಳ ಪ್ರದೇಶ ರಸ್ತೆಗಳದಾವೆ. 57 ಕೆಂಪು ಮಣ್ಣಿನ ಏನು ಮಟ್ಟಿ ಅಂತ ಕರಿತೀವಲ್ಲ ಅಲ್ಲಿ ರೋಡ್ ಹಾಳಾಗಿಲ್ಲ ಅಷ್ಟಲ್ಲಿ. ಇವೆಲ್ಲವನ್ನ ಗಮನಿಸಿ ಒಟ್ಟಾರೆ ಇಡೀ ವಿಧಾನಸಭಾ ಕ್ಷೇತ್ರದ ರಸ್ತೆಗಳ ಬಗ್ಗೆ ಚರ್ಚೆ ಮಾಡಿ ನಡೀತಿದ್ದು. ಅದಕ್ಕಾಗಿ ನಾನು ಇದನ್ನ ಕ್ಲಾರಿಫಿಕೇಶನ್ ವಿಚಾರದಿಂದ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಇಷ್ಟೇ ಇಲ್ಲ ಅನ್ನೋ ಅನೇಕ ವಿಚಾರಗಳ ನನ್ನನ್ನು ಇವತ್ತು ಹೋಗೋದಿಲ್ಲ. ಇಲ್ಲಿ ಎಲ್ಲ ವಿಧದಲ್ಲಿ ಇಲ್ಲಿ ನಗರಸಭೆ IDA ಮಾಸ್ಟರ್ ಪ್ಲಾನ್ ರೋಡ್ಸ್ ವೆರಿ ಮಾಡ್ತಾ ಇದ್ದೀವಿ. ಸೊ ಓವರಾಲ್ ಇಡೀ ಮಾಡೆಲ್ ತಾಲೂಕು ಇರಿಗೇಷನ್ದಾಗಲಿ, ನೀರಿನ ಸಮಸ್ಯೆ ಪರಿಹಾರ ಮಾಡೋದಾಗಲಿ, ರಸ್ತೆಗಳ ಅಭಿವೃದ್ಧಿ ಮಾಡೋದಾಗಲಿ, ಬೇರೆ ಬೇರೆ ಅನೇಕ ಹೊಸ ಇನ್ಸ್ಟಿಟ್ಯೂಷನ್ಗಳಾಗಲಿ, ಎಜುಕೇಷನ್ ಹಬ್ ಆಗಲಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲಕ್ಕೆ ಸಹಾಯ ಮಾಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರನ್ನ, ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರನ್ನ, ಮತ್ತು ಮಟ್ಟದ ನಮಗೇನು ಸಹಾಯ ಮಾಡಿದ ಸಚಿವರುಗಳನ್ನ, ಜಿಲ್ಲಾಧಿಕಾರಿಗಳನ್ನ ಸಂಬಂಧಿಸಿ ಇದೇ ರೀತಿ ಈ ಪ್ರದೇಶದ ಅಭಿವೃದ್ಧಿ ಸರ್ಕಾರ ಮಾಡಿ ಇನ್ನೊಂದು ಮುಖಾಂತರ ಮಹಾರಾಷ್ಟ್ರಕ್ಕೆ ಭೀಮಾ ನದಿ ಸಮಸ್ಯೆಗಾಗಿ ಒಂದು ಶಾಶ್ವತ ಪರಿಹಾರಕ್ಕಾಗಿ ಮಹಾರಾಷ್ಟ್ರ ನೀವು ಹೋಗೋ ಶಾರ್ಟ್ಲಿ ಹೋಗೋರಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಾರೇನೋ ಪ್ರಶ್ನೆಗಳು ನಾನು ಅದ್ರ ಬಗ್ಗೆ ನಿರಾಸಕ್ತಿ ಹೊಂದಿಬಿಟ್ಟು ಬೇರೆ ಯಾವ ಒಂದೇ ನಾನು ಇದನ್ನು ಲೀಡ್ ಮಾಡಬೇಕು. ಬಿಕಾಸ್ ಆಫ್ ಡ್ರಿಂಕಿಂಗ್ ವಾಟರ್ ಇಶ್ಯೂ ವಿ ಆರ್ ಇನ್ ದ ಮೇ ಆಲ್ಮೋಸ್ಟ್ ಸೆಕೆಂಡ್ ವೀಕ್. ನಾನು ಅತಿ ಹೆಚ್ಚು ಸಮಸ್ಯೆದಾಯಕ ಎದುರಿಸತಕ್ಕಂಥ ಸಾರ್ವಜನಿಕ ಹಿಂಡಿ ಆಳಂತ ತಾಲೂಕುಗಳು ಕುಡಿಯುವ ನೀರಿಗಾಗಿ ಜನ ತತ್ತರಿಸಿ ಹೋದರು. ನಾನು ಅದನ್ನು ಪರಿಹಾರ ಮಾಡೋಸ್ಕರ ನಿಮ್ಮ ಮುಖಾಂತರ ಇಲ್ಲಿ ಏನು ನಡೀತಾ ಇದೆ, ಮಹಾರಾಷ್ಟ್ರದವ್ರು ಸಹಾಯ ಮಾಡೋದಕ್ಕೆ ಧನ್ಯವಾದ ಹೇಳಬೇಕಾಗ್ತದೆ. ಬೇರೆ ಪಕ್ಷದ ಸರ್ಕಾರಗಳದಾವೆ, ಅಲ್ಲಿ ಬೇರೆ ಪಕ್ಷದ ನಾವು ಬೇರೆ ಇರ್ತೀವಿ, ಅದರ ಸಮನ್ವಯತೆ ಅದೇ ನೀವು ಮ್ಯಾಚುವರ್ಡ್ ಆಗಿ ಎಲ್ಲ ಕೂಡ ಚೆನ್ನಾಗಿ ರಿಲೇಷನ್ ಇಟ್ಕೊಂಡ್ರಿ ಅಂದರೆ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ನೀವೇ ನೋಡ್ತಿದ್ರು ಗುರುಕೆಡದಾಗ ಸ್ಟ್ರೈಕ್ ಆಗ್ತಿದ್ದು ಭೀಮಾ ನದಿ ನೀರು ಬಿಡ್ರಿ ಅಂತೇಳಿ ಎಷ್ಟೋ ವರ್ಷಗಳು. ಇವತ್ತು ಆ ವಾತಾವರಣ ಇಲ್ಲ. ಬಿಕಾಸ್ ನಾವು ಎಲ್ಲರೂ ಕೂಡಿ ಮಾಡಬೇಕಾಗ್ತದೆ, ಸಾರ್ವಜನಿಕರಿಂದ ಕಾಪಾಡಬೇಕಾಗ್ತದೆ. ಭಾಷೆಗಳ ಮೇಲೆ ಪ್ರಾಂತಗಳ ರಚನೆ ಆಗಿವೆ. ಬಟ್ ಇವರು ಯಾವ ಇಂಡಿಯನ್ಸ್ ಅದಕ್ಕಾಗಿ ಆಗ್ತಾರೆ ಇಟ್ಕೊಂಡು ಪರಿಸೋದಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಇದು ಶಾರ್ಟ್ ಟರ್ಮ್ ಮಾಡ್ಕೊಳ್ಳೋಕ್ಕಾಗಿ ಕಾಂಟ್ರಾಕ್ಟ್ನಿಂದ ಇದು ಸಾಧ್ಯ ಆಗ್ತದೆ ಸರ್. ತಮ್ಮದು ಮತ್ತು ಎಲ್ಲ ಸರ್ಕಾರ ಒತ್ತಾಯ ಮಾಡ್ತಾ ಇದೆ. ಅವ್ರದ್ದು ಪ್ರಾಂಜುವಲ್ ಮನಸ್ಸು. ಈಗ 3 ವರ್ಷ ಸರ್ಕಾರ ಇನ್ನೂ 2 ವರ್ಷ ಉಳಿಯುತ್ತೆ. ಜಿಲ್ಲೆ ಆಗುವಂಥ ಸಾಧ್ಯತೆಗಳು, ಜಿಲ್ಲೆ ಆಗುವಂಥ ಸಾಧ್ಯತೆ, ಜಿಲ್ಲೆಗೆ ಏನೇನು ಬೇಕಾಗಿತ್ತಲ್ಲ ಆಲ್ರೆಡಿ ಮಾಡ್ತೀವಿ. ಬಿಜಾಪುರ ಜಿಲ್ಲೆಗೆ TTC ಕಾಲೇಜ್ ಬರಲಿಲ್ಲ. ಸ್ಟೇಟ್ ಲೆವೆಲ್ ಬೋರ್ಡ್ ಲಿಂಬೆ ಅಭಿವೃದ್ಧಿ ಮಂಡಳಿ, ಯಾವ ಸ್ಟೇಟ್ ಲೆವೆಲ್ ಬೋರ್ಡ್ ಇಲ್ಲ ಬಿಜಾಪುರದಾಗ. ನಾನು ಸ್ಟೇಟ್ ಲೆವೆಲ್ ಬೋರ್ಡ್ ಇಂಡಿ ಮಾಡಿದ್ದೀನಿ. ಆಮೇಲೆ ಇಂಡಿ ಯಾವ ವಿಧದಲ್ಲಿ ಬೆಳವಣಿಗೆ ಮಾಡಬೇಕು ಅನ್ನೋದು ನನ್ನ ಮೊದಲಿನ ಇಂಡಿ, ಇವತ್ತಿನ ಇಂಡಿ. ಅದನ್ನು ನಾನು ಮೊದಲು ಹೇಳಿದ್ದೀನಿ. ಜಿಲ್ಲೆ ಮಾಡ್ತಕ್ಕಂಥ ಕಾನ್ಸೆಪ್ಟನ್ನು ಹೇಳಿದ್ರು, ಅದನ್ನು ಸಸಿ ನಟ್ಟಿನೋ ಅದೆಂದು ಹೆಮ್ಮರ ಆಗ್ತದೆ, ಅದ್ರ ಫಲ ಎಂದು ಕೊಡ್ತದೆ, ಸ್ಟೇಟ್ದಾಗ ಎಂದು ನಿರ್ಣಯಗಳಾಗ್ತವೆ, ಅವತ್ತಿನ ಚಿಂತನೆಗಳು ನಡೀತವೆ. ಇವತ್ತು ಬೆಳಗಾವ್ ನಮಗಿಂತ ಮೋಸ್ಟ್ ಡಿಸರ್ವಿಂಗ್ ಇಶ್ಯೂ ಅದು. ಅಷ್ಟು ದೊಡ್ಡ ಜಿಲ್ಲೆ ಇವತ್ತು ವಿಭಜನೆ ಆಗಿಲ್ಲ. ಅಲ್ಲಿ ಅನೇಕ ತಾಲೂಕುಗಳ ಬೇಡಿಕೆ ಯಾಕೆ ನಮ್ಮಲ್ಲಿರೋಲ್ಲ. ಕೆಲಸ ಕಾಣೋದ್ರಾಗಿ ಬಿಡಬಾರ್ದು. ನನಗೆ ಹೇಳ್ತಾರೆ ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡೋರಿಗೆ ಯಾಕೆ ಮಾಡ್ಕೊಂಡ್ರಿ, ಅದು ಅವೆಲ್ಲ ಆಗಲ್ಲ. GI ಟ್ಯಾಗ್ ಪ್ರಯತ್ನ ಮಾಡಿದ್ದೆ ನಾನು ಚೆನ್ನೈಗೆ ಹೋಗಿ ಸಿಗ್ತದೆ. ಬಿಜಾಪುರ ಯಾರಿಗೆ GI ಟ್ಯಾಗ್ ಖುಷಿ ಆಗ್ಬೋದು. ಎರಡನೇ ಲೈನ್ ಬೋರ್ಡ್ ಲಿಂಬೆ ಬೆಳೆಗಾರರಿಗೆ ಸ್ಥಾನಮಾನ ಹೆಚ್ಚಿನ ಖುಷಿನ ಅಷ್ಟೇ ಅಲ್ಲ. ನಗರಸಭೆ ಆಕ್ಚುಲಿ ಸೆನ್ಸಸ್ ಪ್ರಕಾರ ನಗರಸಭೆ ಮಾಡಕ್ಕೆ ಬರ್ತಿರ್ಲಿಲ್ಲ. ಏನೋ ಸೆನ್ಸಸ್ ಆಗಿಲ್ಲ. 50,000 ಪಾಪ್ಯುಲೇಷನ್ ಕ್ರಾಸ್ ಆಗಿ CMC ಮಾಡಕ್ಕೆ ಬರ್ತದೆ. ಬಟ್ ನಾನು ಟೆಕ್ನಿಕಲ್ ಬೇರೆ ಹುಡುಕಿ ನಂದು ಬಟ್ಕಲ್ ಡ್ಯೂಟಿಕಾದ್ರೆ ಇಬ್ಬರು ಕೂಡ ಮಾಡಿಸ್ಕೊಂಡು ನಮ್ಮ ಮೇಲೆ ಒಂದೇ ಕಡೆ ಬೇರೆ ಕಡೆ ನಗರಸಭೆಗಳು. ಸೊ ಆ ವಿಷನ್ ಅದ ನಾವು ಎಲ್ಲಿ ಅವಾಗ ಏನು ಮಾಡಬೇಕು ಅನ್ನೋದು. ಮತ್ತು ಸರ್ಕಾರದಾಗ ಯಾರು ಅತ್ಯಂತ ಉನ್ನತ ಸ್ಥಾನ ಸಹಾಯ ಮಾಡೋದು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಜಿಲ್ಲೆ ಮಾಡುವಂಥ ಏನು ಅವಶ್ಯಕತೆ ಇದೆ ಅವೆಲ್ಲ ಮಾಡ್ತಾ ಇದ್ದೀನಿ ನಾನು. 24/7 ಬಿಜಾಪುರದಾಗ ರಾಜಕಾರಣ ಮಾಡೋರು
ಎಲ್ಲ ವಾರ್ಡಿಗೆ ಎಷ್ಟು ವಾರ್ಡಿಗೆ ನೀರು ಕೊಟ್ಟಿದ್ದು ನೋಡ್ಬೇಕು. ಪ್ರತಿ ದಿವಸ ನೀರು ಕುಡಿದಿರಿ ಅಂತ ಗಮನಿಸ್ಬೇಕಲ್ಲ ನಿಮಗೆ. ವಿ ಹ್ಯಾವ್ ಡನ್ ಇಟ್ 24/7 ವೆರಿ ಸಕ್ಸಸ್ಫುಲ್ ಬಿಕಾಸ್ ಐ ಆಮ್ ದ ಚೇರ್ಮನ್ ಆಫ್ ದ ಬೋರ್ಡ್. ಅಟ್ ದಟ್ ಟೈಮ್ 100 ಕೋರ್ಸ್ ಕೊಟ್ಟಿದ್ದೀನಿ ನಾನು. ಇವತ್ತು ಆ ಭಾಗಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಶಾಶ್ವತ. ಯಾವ ಊರಾಗ ನೀರೇ ಇರಲಿಲ್ಲ ಅಲ್ಲಿ ನೀರು ಕೊಟ್ಟು 24 ತಾಸು ಕೊಟ್ಟಿದ್ದೀನಿ. ನಮಗೆ ಕೆಟ್ಟ ಅನಿಸ್ತದೆ. ಬಿಜಾಪುರ ಸಿಟಿ ನಮ್ಮ ಜಿಲ್ಲೆ ಇದೆ, ನಮ್ಮ ಹೆಡ್ ಕ್ವಾರ್ಟರ್ ಇದೆ. ಇಲ್ಲಿ ಪ್ರತಿನಿತ್ಯ ನಮ್ಮ ಜನರಿಗೆ ನಮ್ಮ ಇಂಪ್ರೂವ್ ಆಗಿಲ್ಲಪ್ಪ ಅಂತಕ್ಕಂಥ ನೋವು ಅದ ನನಗೆ. ಇದನ್ನು ಗಮನಿಸ್ಬೇಕಲ್ಲ. 371 ಆರ್ಟಿಕಲ್ ಬಹಳ ಲೇಟ್ ಆಗಿ ನಾವು ಮನೆ ಎತ್ತಿದ್ದೀವಿ. ಎತ್ತಂತೂ ಒಬ್ಬನೇ ಒಬ್ಬರು ಪುಣ್ಯ 10 ಸಲ ಹೇಳಿ MM ಸಜ್ಜನ್ ಅಂತ ಒಬ್ಬ ಪುಣ್ಯಾತ್ಮ ಧ್ವನಿ ಎತ್ತದಕ್ಕೆ ನಾವೆಲ್ಲರೂ ಸಹಾಯ ಕೊಡಿದ್ರೆ ಆಗಿ ಹೋಗುತ್ತದೆ. ದಟ್ ಇಸ್ ಆಲ್ರೆಡಿ ಡಿಸೈಡೆಡ್. ಈ ಹಂತದಾಗ ನಾವು ಧ್ವನಿ ಎತ್ತಿದ್ರು ಅದು ಎಷ್ಟು ಮಟ್ಟಿಗೆ ರಿಸಲ್ಟ್ ಬರ್ತದೋ ಆ ವಿವೇಕ ನಿಮಗೂ ಬರ್ತದೆ, ನನಗೂ ಬರ್ತದೆ. ಬಟ್ ಸಮ ಒಂದಂತರೂ ಆಶಾವಾದಿಯಾಗಿ ಬದುಕಬೇಕು, ನಿರಾಶವಾದಿಯಾಗಿ ಬದುಕಬಾರ್ದು. ಗಂಭೀರವಾಗಿ ಪ್ರಯತ್ನ ಮಾಡಬೇಕು. ನಾವು ಒಬ್ಬನೇ ಅಲ್ಲ, ಬಹಳ ಜನ ಮಾಡಬೇಕು. ನಾನು ನನ್ನ ಹಂತದೊಳಗೆ ಎಲ್ಲೆಲ್ಲಿ ವಿಧಾನಸಭೆಗಳಲ್ಲಿ ಸರ್ಕಾರವನ್ನು ಗಮನಿಸಿರ್ತಕ್ಕಂಥ ಅನೇಕ ಪ್ರಯತ್ನಗಳು ಮಾಡಿ ಕೇಂದ್ರ ಸರ್ಕಾರಕ್ಕೂ ಹೋಗಿ ಯಾರಿಗೆ ಮನವಿ ಮಾಡ್ಕೋಬೇಕಾಯ್ತು ಅವ್ರಿಗೆ ಮನವಿ ಮಾಡ್ಕೋಬೇಕು. ಅದು ಯಾರು ಮಾಡಬೇಕು? ಇವತ್ತು ಕೇಂದ್ರ ಸರ್ಕಾರ ಯಾರು, ರಾಜ್ಯ ಸರ್ಕಾರ ಯಾರು ಅದನ್ನು ಪರಿಗಣಿಸಬೇಕಾಗಿದೆ, ಯಾರು ಮಾಡಬೇಕಾಗಿದೆ ಇದನ್ನ ತಿಳ್ಕೊಂಡು ಆ ಸಂಬಂಧಪಟ್ಟವ್ರಿಗೆ ಒಂದಿಷ್ಟು ಪ್ರಶ್ನೆ ಕೇಳಿ ಅವ್ರ ಮುಖಾಂತರ ಒಂದಿಟ್ಟು ಪ್ರಯತ್ನ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ. ಸರ್ಕಾರ ರಚನೆಯಾಗಿ 3 ವರ್ಷ ಆಯಿತು, ಇನ್ನೂ ಸಚಿವ ಸಂಪುಟ ಪುನರ್ರಚನೆ ಕೂಗ್ಲಿಕ್ಕಿಲ್ಲ. CM DCM ಬದಲಾವಣೆ ಇನ್ನೂ ನಡೀತಾನೆ ಇದೆ. ನಿಮ್ಮ ಮಾಧ್ಯಮದ ಸೃಷ್ಟಿ ಹೆಚ್ಚಿಗೆ ಭಾಳ ವಸ್ತು ಅವರೇ ಇದ್ರು ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ನಾವು ಕೇಳ್ಬೇಕು. ಮಂತ್ರಿಮಂಡಳ ಅದು ಆದರೂ ಆಗ್ಬೋದು, ಆಗದೇ ಇರ್ಬೋದು, ಆಗಲೇಬೇಕಂತ ಮ್ಯಾಂಡೇಟ್ ಇದೆ. ಮಂತ್ರಿಮಂಡಳ ಪುನರ್ರಚನೆ ಆಗಲಿ, ಎಕ್ಸ್ಪಾನ್ಷನ್ ಆಗಲಿ, ರೀಸಫಲ್ ಆಗಲಿ ಮಾಡಲೇಬೇಕಂತ ಮ್ಯಾಂಡೇಟ್ ಇದೆ. ಮುಖ್ಯಮಂತ್ರಿಗಳ ಪರಮಾಧಿಕಾರ ಯಾರು ಅವ್ರ ಕ್ಯಾಬಿನೆಟ್ದಾಗ ಯಾರಿಗೆ ಇಟ್ಕೋಬೇಕು, ಯಾರಿಗೆ ಇಟ್ಕೋಬಾರ್ದು. He will take final call. I am the not right. Your question is right, but I am the wrong person. Just ask to CM. He is the ultimate. ನಾವು ಡೈಲಿ ಬಂದ್ರಿ, ನಾವು ದೇಶಕ್ಕೆ ಡೈಲಿ ಹೋಗಿ ನಾವು ನೆಲೆ ಹೋಗಿದ್ದೇವೆ. ಹಿರಿಯ ಶಾಸಕರು ಭಾಳ ಜನ ಕುಡಿದೀವಿ. ನಾವೆಲ್ಲರೂ ಕೂಡಿ ಸರ್ಕಾರಕ್ಕೆ ಒಂದಿಷ್ಟು ಒಳ್ಳೆಯದಾಗಲಿ ಅಂತೇಳಿ ಪ್ರಯತ್ನ ಮಾಡಿದ್ವಿ. ಡೆವಲಪ್ಮೆಂಟ್ ಇಶ್ಯೂಗಳು ಕೊಡೋದು ಕೇಂದ್ರ ಸರ್ಕಾರದವು ಕೆಲವು ಕೆಲಸಗಳಿವೆ, ಅದಕ್ಕೂ ನೀವೇನು ಮಾಡ್ಕೊಂಡು ಆದ್ರೆ ನೀವು ಅವು ಯಾವ ಬರೋಂಗಿಲ್ಲ, ಅವು ಯಾವ ತೋರಿಸಂಗಿಲ್ಲ. ಓನ್ಲಿ ಮಂತ್ರಿಮಂಡಲ ವಿಸ್ತರಣೆ ಮಾತ್ರ ನಾನು ತಪ್ಪನಾಗಿದ್ದೀನಿ. ಮೀಡಿಯಾದ ನಿಮ್ಮದೇ ಆದಂಥ ಒಂದು ಮೀಡಿಯಾದಾಗ ನೀವು ಮಾಡ್ತೀವಿ. ಬಟ್ ಸೀನಿಯರ್ಸ್ ಅಂತ ಅಪೇಕ್ಷೆ ಅದ ಮಾಡಲಿ ಅಂತೇಳಿ ಅವರು ಮಾಡಿದ್ರೆ ಮಾಡಿದ್ದಾರೆ. ಇನ್ನು 2 ವರ್ಷ ಉಳಿದ ಏನು ಮಾಡೋರು ನೀವು? 1 ವರ್ಷ ಲಾಸ್ಟ್ ಇಯರ್ ಎಲೆಕ್ಷನ್ ನನ್ನಂಥವ್ರಿಗಂತೂ ನಿಂದ ನನಗಂದ್ರೆ ಆಸಕ್ತಿ ಉಳಿದಿಲ್ಲ ಪ್ರಾಮಾಣಿಕ. ಮಹಾರಾಷ್ಟ್ರ 2 ಸಾರಿ ನೀರು ಬಿಟ್ಟು ಅಂತ ಹೇಳಿದ್ರೆ ವಿಮಾನ ಇದೆ. ಎಷ್ಟು ನೀರು ಬಿಟ್ಟರು 2 ಸಾರಿ, ಮತ್ತು ನಿಮ್ದು ಬೇಡಿಕೆ ಎಷ್ಟಿತ್ತು ಇಷ್ಟು ಮಾಡ್ತಾರೆ. ಸ್ಟ್ಯಾಟಿಸ್ಟಿಕ್ ಹೇಳಿಲ್ಲ. 6,000 ಕ್ಯೂಸೆಸ್ 6,000 ಕ್ಯೂಸೆಕ್ಸ್. ಲಾಸ್ಟ್ ಏಪ್ರಿಲ್ 24ರಿಂದ ಮೊನ್ನೆ 15 ತಾರೀಕಿನವರೆಗೂ ಒಂದು ಸಾರಿ 2 ಸಾರಿ ಟೋಟಲಿ ಎಷ್ಟು ಬಿಟ್ಟಾರೆ? ಟೋಟಲಿ 6,000 ಪ್ರತಿನಿತ್ಯ ಕ್ಯಾಲ್ಕುಲೇಟ್ ಮಾಡಿರಲ್ಲ. 24ರಿಂದ 15 ತಾರೀಕಿನ ತನಕ, ಏಪ್ರಿಲ್ 24ರಿಂದ 6,000 ಕ್ಯೂಸೆಕ್. ಕುದೊಡ್ಡ ಕಂಟಾಮಿನೇಷನ್ ಬಗ್ಗೆ ಸ್ಟಡಿ ಆಗಿತ್ತು ಅಂತ ನಾವು ಹೇಳಿದ್ವಿ. 26 ಹಳ್ಳಿಗ ಅದ್ರ ರಿಸಲ್ಟ್ ಏನಾಯ್ತು? ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ ಬಂದಿದೆ. CS ಸರಿ, ಮೋದಿ ಅವರು ತ್ಯಾಗ ಮಾಡ್ತಾರೆ, ವೆಹಿಕಲ್ ಬಳಸ್ಬೇಕು, 1 ವರ್ಷ ಚುನಾವಣೆ ಖರೀದಿ ಮಾಡಬೇಡ ಅಂತ. ಮೋದಿ ಅವ್ರನ್ನ ಭಾಳ ಸಲ ಬೇರೆ ಬೇರೆ ಬಿಟ್ಟಿಲ್ಲ. ಕೊರೋನಾದಾಗೂ ದೀಪ ಹಚ್ಚ್ರಿ, ಮುಂದಿನ ಹೇಳ್ಬೋದು, ನಿಮಗೆ ಗೊತ್ತು ಏನೇನೋ ಹೇಳೋರು. ಇಂಥ ವಿಜ್ಞಾನದ ಇದ್ರೊಳಗೆ ಇನ್ನು ನೀವು ಆ ಕಾಲಕ್ಕೆ ಹೊಂಟಿರಿ ಅಂದ್ರೆ ಈಗ ಯಾಕೆ ಕೇಳ್ಯಾರ ಅಂದರೆ ಸಮಸ್ಯೆ ಅನಿಸ್ತದೆ. ಪ್ರಧಾನಮಂತ್ರಿಗಳು ಈ 2 ದಿನದ ಅವ್ರ ಸ್ಟೇಟ್ಮೆಂಟ್ ನನಗೆ ಗಮನಿಸಿದ್ರೆ ಯಾಕೆ ಅವ್ರು ಇಲ್ಲಿ ಒಂದು ಕಡೆ ಇದು ಆಗ್ತಿದ್ದಾರೆ. ಯಾಕೆಂದರೆ ಇಲ್ಲಿ ಬಂದು ಮುಖ್ಯಮಂತ್ರಿಗಳ ಕಾದಾಟದ ಬಗ್ಗೆ ಮಾತಾಡ್ತಾರೆ, ಅಧಿಕಾರದ ಬಗ್ಗೆ ಮಾತಾಡ್ತಾರೆ. ಅವ್ರಲ್ಲ ಇಲ್ಲಿ ಅವರು ಪಕ್ಷದ ವಿರೋಧ ಪಕ್ಷ ನಾಯಕರು ಅವರು ಮಾತಾಡೋದು ಶೋಧ ಬರ್ತದೆ, ಬೇರೆ ಪಕ್ಷದ ಅಧ್ಯಕ್ಷರು ಮಾತಾಡೋದು ಶೋಧ ಬರ್ತದೆ. ಇವತ್ತು ಮೋದಿಯವರು ನಮ್ಮ ಸರ್ಕಾರ ಬಗ್ಗೆ ಮಾತಾಡೋದಾಗಲಿ ಇಂಥ ವಿವೇಕ ರಹಿತ ಹೇಳಬಾರ್ದು.
ಅವ್ರ ಸ್ಟೇಚರ್ ಕೀಬೋರ್ಡ್ ಯೂಸ್ ಮಾಡಬಾರ್ದು. ಬಟ್ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಆದರೆ ಈ ವಿಚಾರಗಳನ್ನು ನಮಗೆ ಅವ್ರ ಕಡೆ ಹೇಳಿಕೆ ಹೋಗಂಗಿಲ್ಲ ಅವ್ರ ಬಗ್ಗೆ. ಬಟ್ ಅವ್ರು ಮಾತನಾಡಬಾರ್ದಾಗಿತ್ತು. ಇದು ಜನರಿಗೆ ಏನು ಮೆಸೇಜ್ ಹೋಗ್ತದೆ ಅಂತಂದರೆ ಜನರಲ್ಲಿ ಅಭದ್ರತೆ ಕಾಣಲು ಸ್ಟಾರ್ಟ್ ಆಗಬಾರ್ದು. ಈ ಲೀಡಿಂಗ್ 140 crores ಪಾಪ್ಯುಲೇಷನ್ ಬೃಹತ್ ದೇಶಗಳಂತ ಬಾಯಲ್ಲಿ ಬಹಳ ಮ್ಯಾಚೂರ್ ಸ್ಟೇಟ್ಮೆಂಟ್. ನಾವೆಲ್ಲ ಅವರಿಂದ ಇಂಥ ನಿರೀಕ್ಷೆ ಮಾಡಲಿಲ್ಲ. ದುರದೃಷ್ಟಕರ. ಷೇರುಪೇಟೆನೂ ಓಲಾಡ್ತಾ ಇದೆ. ಬರೀ ಒಂದು ಷೇರುಪೇಟೆ ಅಲ್ಲ, ಎಷ್ಟು ಹೃದಯದೊಳಗೆ ಯಾವ ರೀತಿ ಅದ್ರ ಭಾವನೆಗಳಾಗಿ ಇರೋದನ್ನ ನಾವು ಗಮನಿಸಬೇಕಾಗುತ್ತೆ. ಷೇರುಪೇಟೆ ಭಾಳ ಬಿಸ್ನೆಸ್ ಕ್ಲಾಸ್ ಕ್ಲಾಸಿಗೆ ಆಗಿರ್ಬೋದು. ಸಾಮಾನ್ಯ ಮನುಷ್ಯಗೂ ಸಹಿತ ಅದು ಮನುಷ್ಯನೂ ಆಗ್ಬೋದು. ಏನಪ್ಪ ನಾವು ಈ ರೀತಿ ಬದುಕಬೇಕಲ್ಲ. ಮೋದಿ ಅಂಧಭಕ್ತರು ಯಾರೇ ಅದನ್ನು ಒಪ್ಪುವರು. ಆದರೆ ಯಾವುದೇ ದೇಶದ ಸಮಗ್ರ ಚಿಂತನೆ ಇರ್ತಕ್ಕಂಥದ್ದು ಯಾರೋ ಒಪ್ಪಾಗಿಲ್ಲ ಆ ವಿಚಾರ. ಸರ್, ಬಂಗಾರ ಖರೀದಿ ಮಾಡ್ತೀವಿ, ಪೆಟ್ರೋಲ್ ಖರೀದಿ ಮಾಡ್ತೀವಿ, ಡೀಸೆಲ್ ಖರೀದಿ ಮಾಡ್ತೀವಿ, ಗ್ಯಾಸ್ ಖರೀದಿ ಮಾಡ್ತೀವಿ, ಆನ್ಲೈನ್ ಕ್ಲಾಸ್ ವರ್ಕ್ ಫ್ರಮ್ ಹೋಮ್. ಇವೆಲ್ಲ ಯಾವಾಗ ಮಾಡಬೇಕು ಅಂತಂದ್ರೆ ಇದೊಂದು ಅತ್ಯಂತ ವಿಶೇಷ ಸಂದರ್ಭ ನಿರ್ಮಾಣ ಆಗಿರಬೇಕು ಪ್ರಪಂಚದಾಗ. ಅಂಥದ್ದೇ ಆಗಿಲ್ಲ. ಆ ವಾತಾವರಣ ಸೃಷ್ಟಿಯಾಗಿಲ್ಲ. ಆಗ್ಬೋದು, ಇಂಥ ಹೇಳಿಕೆಗಳು ಕೊಡ್ಬೋದು. ಕರೋನಾದ ಏನೋ ಇಟ್ಬಿಟ್ಟಿದ್ರೆ ನಾವು ಒಪ್ಕೋತಿದ್ದೆ. ಒಂದು ವಾರ ನಡೆದದ, ಅದನ್ನು ಸಸ್ಟೈನ್ ಮಾಡಿಕೊಂಡು ನಡೆಸುವಷ್ಟು ಕೆಪಾಸಿಟಿ ಇಲ್ಲ ಅಂದರೆ, ನಿಮ್ಮಲ್ಲಿ ಆ ಕೆಪೇಬಲ್ ನೀವಿಲ್ಲ ಅಂದ್ರೆ ಏನು ತೋರಿಸ್ಬಿಡ್ತದೆ. ಮತ್ತು ಅವ್ರಿಗೆ ಏನಂತ ಹೇಳ್ತಾರೆ ಅಂಧಭಕ್ತರು? ವಿಶ್ವಗುರು. ಏನು ಹೆಸರದು? ವಿಶ್ವಗುರು. ದೇಶನೇ ಹೇಳಕ್ ಬರಂಗಿಲ್ಲ, ಇವ್ರ ವಿಶ್ವಗುರು ಅಲ್ಲಿ ಕೊಡ್ತಾರೆ. ಇದರಿಂದ ಏನು ನಿರೀಕ್ಷೆ ಮಾಡೋದು? ಆದ್ರೆ ಏನಲ್ಲಕ್ಕಾಗಿಲ್ಲ. ದೇಶ 22 ಸ್ಟೇಟ್ ಅವ್ರದ್ದೇ ನಡೆದಾವ. ಆಲ್ ಅಟೋನಮಸ್ ಬಾಡೀಸ್ ಮಿಸ್ಯೂಸ್ ಮಾಡ್ಕೊತಾರೆ. ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅದೇ ದೇಶದಾಗ. ಇದನ್ನ ನಾವು ಹೇಳಂಗಿಲ್ಲ. ಅವ್ರದೇ ನಾಯಕರು ಅವ್ರು ಏನು ಬೆಳೆಸಲ್ಲ ಕೊಡು ಅಂತೇಳಿ ಲಾಲ್ ಕೃಷ್ಣ ಅದ್ವಾನಿ ಅವ್ರು ಹೇಳ್ಸಕ್ಕಂಥ ಪದ ಶಬ್ದ ಇದು, ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ಇಲ್ಲಿ ಪಂಜಾಬ್ ಬಂಗಾಲ್ ಗೆದ್ದಿದ್ದಾರೆ, ಹೆಂಗೆ ಗೆದ್ದಾರೆ ಎಲ್ಲರಿಗೂ ಗೊತ್ತು. ಆಮೇಲೆ ಇಲ್ಲಿ ಒಂದು ತಮಿಳುನಾಡದವ್ರು ಬೇರೆ ಪಕ್ಷದವ್ರು ಗೆದ್ದು ಸಹಾಯ ಕೇಳಂಗಿಲ್ಲ ಅಂತಂದ್ರೆ ಅವ್ರ ಸರ್ಕಾರ ರಚನೆ ಮಾಡೋದು. ಯಾರು ಹೆಚ್ಚಿನ ಸಂಖ್ಯೆ ಹೊಂದಿದವರು ಕೊಡಬೇಕಾಗಿತ್ತು. ಫ್ಲೋರ್ ಟೆಸ್ಟ್ ಆಗೇ ಆಗ್ತದಲ್ಲ, ಫ್ಲೋರ್ನ ಡಿಸೈಡ್ ಆಗೇ ಆಗ್ತದೆ. ಆ ರೀತಿ ಮಾಡೋದು. ಇದರಿಂದ ಗವರ್ನರ್ಸ್ ಬಗ್ಗೆ ಅದು ವಿಶೇಷವಾಗಿ ಕರ್ನಾಟಕ SR ಬೊಮ್ಮಾಯಿ ಅವ್ರ ಕಾಲದಾಗ ಒಂದು ನಿರ್ಣಯ ಆಗ್ಯಾವ ಸುಪ್ರೀಂ ಕೋರ್ಟ್ನಾಗ. ಅವು ಎಲ್ಲವನ್ನು ಗಾಳಿ ಕೊಡ್ತಾ ಇದ್ರು. ಎಲ್ಲ ಆಟೋನಮಸ್ ಬಾಡೀಸ್ ಮಿಸ್ಯೂಸ್ ಮಾಡ್ತಾರೋ. IT, ED, ನಾನು ಇನ್ನೊಂದು ಕೆಲವು ಹೇಳಬಾರ್ದು. ಎಲೆಕ್ಷನ್ ಕಮಿಷನ್ ಅಂತವೆಲ್ಲ ದುರುಪಯೋಗ ಎಲ್ಲಿ ಹೋಗುದು? ಈ ದೇಶ ಹೋಗ್ತದೆ. ಅದಕ್ಕಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅದು ಮೊನ್ನೆ ಲೋಕಸಭಾದ ನೋಡಿದ ಚಾಣಕ್ಯ ಇದು ಸಹಿತ ನಿಮ್ಮ ಈ ಇದಕ್ಕೆ ಏನಾಗ್ತಿದೆ ಅನ್ನೋದನ್ನ ಮನವರಿಕೆ ಮಾಡೋ ಪ್ರಯತ್ನ ಮಾಡೋದು ಪ್ರಿಯಾಂಕಾ ಗಾಂಧಿ ಅವರು. ಸೊ ಅದಕ್ಕೆ ನನ್ನೇನಾಗುತ್ತೆ ಅಂದರೆ ದೇಶ ಆಳೋರು ಭಾಳ ವಿವೇಕದಿಂದ ಸ್ಟೇಟ್ಮೆಂಟ್ಸ್ ಮಾಡಬೇಕು. ಜನರಲ್ಲಿ ಭಯ ಹುಟ್ಟಿಸ್ತಕ್ಕಂಥ ವಾತಾವರಣ ಆಗಬಾರ್ದಿಲ್ಲ. ಇದೆಲ್ಲ ಏನಾಗ್ತದೆ, ಏನು ಸೂಚಿಸ್ತದೆ ಅಲ್ಟಿಮೇಟ್? ಅದು ಯಾರೋ ಮಾತಾಡಿದ್ರೆ ಬೇರೆ. ಇದಕ್ಕೊಮ್ಮೆ ನೋಟುಬಂದಿ ಬಗ್ಗೆ ನಿಮಗೆ ಮಾತಾಡಿದ್ರು. ಮೊನ್ನೆ ಮಹಿಳಾ ಮೀಸಲಾತಿ ಬಗ್ಗೆ ದೇಶ ಉದ್ದೇಶಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. 4-5 ರಾಜ್ಯದಾಗ ಎಲೆಕ್ಷನ್ ನಡೆದಿದೆ. ಒಬ್ಬ ಪ್ರಧಾನಮಂತ್ರಿ ಆಫೀಸ್ ಎಲೆಕ್ಷನ್ ಪರ್ಪಸ್ ಯೂಸ್ ಆಗಬಾರ್ದು, ಅದು ವೈಲೇಷನ್. ಅದು ಈ ದೇಶದ TN ಶೇಷನ್ ಅಂತ ಇದು ಗೊತ್ತಾಗ್ತದೆ. ಇಲೆಕ್ಷನ್ ಕಮಿಷನ್ ಜೀವೇ ಇಲ್ಲ. ನಡೆದ ನಡೀತದೆ. ಉದ್ದೇಶ ಏನಿದೆ? ಈ ರೀತಿ ಹೇಳೋದ್ರ ಉದ್ದೇಶ ದೇಶ ಅವ್ರಿಗೆ ಕೇಳಬೇಕಾದ್ರೆ ಅವ್ರು ಹೇಳಿಕೆ ಸರಿ ಇಲ್ಲ. ದೇಶ ಅವ್ರಿಗೆ ಗೊತ್ತದ. ಓಕೆ, ಥ್ಯಾಂಕ್ ಯು. ಮಾಡಿ ಸರ್. NREG ಕ್ಲೋಸ್ ಆಯಿತು ಸರ್. ರಾಜ್ಯ ಸರ್ಕಾರ ಏನು ಹೊಸದೇನು ಹೊಸ ನಿರ್ಧಾರ ಅಲ್ಲ, ನಿಮ್ಗೆ ಹೇಳ್ತೀನಿ. ಅವ್ರು ಈಗ ಮಾಡೋದಂತ ಒಂದೊಂದರ ನೀತಿ. ಈಗ ಅದನ್ನು ಎಲ್ಲಿ ಹೋಗಿ ತೆಲಂಗಾಣದಲ್ಲಿ ಇಟ್ಬಿಟ್ರು. ರಾಮಜೇಟ್ ಹೆಸರಿಟ್ಟು ಇಟ್ಬಿಟ್ರು. ಅದು ನಿರ್ಣಯ ಮಾಡಬೇಕಾದ್ರೆ ಕಾನ್ಸಭೆ ಆ ಜನರು ಎಲ್ಲೋ ಕೂತು ನಿರ್ಣಯ ಆಗಬೇಕಂತ ವಾತಾವರಣ ಸೃಷ್ಟಿ ಮಾಡೋದು. ಅದು ಒಂದೇ ಅಲ್ಲ. GST ಒಳಗೆ ಎಟ್ಟನೇ ಹಾಕೊಂಡು ಅಪ್ಪರ್ ಬಂದ ಪ್ರೊಜೆಕ್ಟ್ ದುಡ್ಡು ಕೊಡ್ತಾ ಇಲ್ಲ. JJ ಬಂದಾಗ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ. ಎಲ್ಲಿ ಹೋಗೋದು ನಾವು? ಫೆಡರಲ್ ಸಿಸ್ಟಮ್ನಾಗ ಇದೇವೋ ಇಲ್ಲ ಅನಿಸ್ತದೆ ನನಗೆ. ಸೊ ಬೇರೆ ಪಕ್ಷ ಸರ್ಕಾರದಾಗ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ ನೀವು ಸಹಾಯ ಮಾಡೋಂಗಿಲ್ಲ ಅಂದರೆ ಎಲ್ಲಿ ಹೋಗುದು ನಾವು?
ಇಡೀ ದೇಶ ನೀವೇ ಆಗಬೇಕು ಹೇಳ್ಬಿಟ್ಟು ನೀವೇ ಎಲ್ಲರೂ ಬಿಟ್ಟು ಮನೆ ಬಿಟ್ಟು ನೀವೇ ಹೋಗೋದು. ಈ ವಿಧಾನ ಸರಿಯಲ್ಲ. ಕೇಂದ್ರ ಸರ್ಕಾರದ ಈ ಸರ್ವಾಧಿಕಾರಿ ಧೋರಣೆ ಏನದ ಇದನ್ನು ನಿಜವಾಗಿ ಯಾರೋ ಸಾಮಾಜಿಕ ಪ್ರಜ್ಞೆ ಇದ್ದವರ ಖಂಡಿಸ್ತಾರೆ. ಸರ್, ಫೆಡರಲ್ ಸಿಸ್ಟಮ್ ಒಳಗೆ ಗ್ರಾಮ ಪಂಚಾಯತ್ ಲೆವೆಲ್ ಅದನ್ನು ಭಾಳ ಇಂಪಾರ್ಟೆಂಟ್ ಆಗ್ತೈತೆ. ಅದರ ರಾಜ್ಯ ಸರ್ಕಾರ ಜಡ್ಪಿ ಇಲೆಕ್ಷನ್, ತಾಲೂಕು ಪಂಚಾಯತ್ ಇಲೆಕ್ಷನ್ ಇನ್ನೂ ಪೋಸ್ಟ್ಪೋನ್ ಮಾಡ್ಕೊಂತೇ ಹೋಗ್ತೈತೆ. ಜನಪ್ರತಿನಿಧಿ ಇದ್ದಂಗೆ ಆಗ್ಬಿಟ್ಟು ಮ್ಯಾಟ್ರಿಕ್ ಕೋರ್ಟ್ನ ಮ್ಯಾಟರ್ ಆಗಿದ್ದಾಗ ನಾವು ನೀವೇನು ಮಾಡ್ತೀವಿ ಕಂಟೆಂಪ್ಟ್ ಆಫ್ ಕೋರ್ಟ್. ಹಂಗಿದೆ ಸರ್, ವಿರೋಧ ಪಕ್ಷ ಬೇಡ ಇದೆ, ನಿಮಗೂ ಬೇಡ. ನಿಮ್ಮ ಗ್ರಹಿಕೆ ಇರಬೇಕು. ನಾವು ಇಲೆಕ್ಷನ್ ಮಾಡಕ್ಕೆ ನಾವು ಯಾಕಿದೆ ಒಂದು ನೀವೇ ನೋಡಿದ್ರೆ 8 ಇಲೆಕ್ಷನ್ ನಡೀತಾವ ಮಗನ್ ಗೆದ್ದಿದ್ದೇವೆ. ನಿನ್ನೆ ಮೇಟಿಯವರು ಗೆದ್ದಿದ್ದೇವೆ, ಶಾಮನೂರು ಶಿವಶಂಕರಪ್ಪ ಅವ್ರ ಮೊಮ್ಮಗಂದ್ರು ಗೆದ್ದಿದ್ದೇವೆ. ಅದಕ್ಕಿಂತ ಮೊದಲು ಅವರು ಏನಿದ್ದಲ್ಲ ಅವ್ರು ಸಹಿತ ನಾವೇ ಗೆದ್ದಿದ್ದೇವೆ. ಬೊಮ್ಮಾಯಿ ಅವ್ರ ಮಗನಿವ್ರದ್ದು ಗೆದ್ದಿದ್ದೀವಿ. ಚುನಾವಣೆಗಳನ್ನ ಗೆದ್ದಿದ್ದನ್ನ ಆರ್ಟನ್ನ ಸನ್ಮಾನ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರು ಕಲಿಬೇಕು. ಅವ್ರನ್ನ ಇವರೇನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೇಲೆ ಎಲೆಕ್ಷನ್ ಗೆದ್ದಿದ್ದೀವಿ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ನಮ್ಮಂತ ಬಹಳ ಸಶಕ್ತರಿದೆ, 140 ಜನ. I should be afraid. The matter is in the court. That's why we have won. ಇನ್ನೊಂದು ಆಲ್ರೆಡಿ ಬಂದ್ಬಿಡ್ತೈತೆ ಸರ್ ಚುನಾವಣೆ. ಇದ್ರ ಡಿ ಸುಧಾಕರ್ ತೀರ್ಕೊಂಡ್ಮೇಲೆ ಈಗ ಇನ್ನೊಂದು ಚುನಾವಣೆ ನಡೆಯಿದೆ. ವಿನಯ್ ಕುಮಾರ್ ಈಸ್ ಡಿಸ್ಕ್ವಾಲಿಫೈಡ್. ನಾವು ಯಾರು ನಿರೀಕ್ಷೆ ಮಾಡದಿರ್ತಕ್ಕಂಥ ಚುನಾವಣೆ ಶಾಮನೂರು ಅವ್ರದ್ದಾಗಲಿ, ಮೇಟಿ ಅವ್ರದ್ದಾಗಲಿ, ಸುಧಾಕರ್ ಯಾರು ನಾವು ನಿರೀಕ್ಷೆ ಮಾಡಿದ್ದೇವೆ? ಯಾಕೆ ಅನಿವಾರ್ಯ? ನಾನೇನು ನೋಡಾಕಿದ್ದಿರಲ್ಲ. ರಾಜೇಗೌಡ, ಶೃಂಗೇರಿ ಒಂದೇ ಅವಧಿ ಒಳಗೆ ಇಬ್ಬರು MLA ಗಳು ಓದಿಸಿ ನೋಡಿದ್ದು ಎಲ್ಲರೂ ಕೇಳಿದ್ರು. ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟೆ ಸರ್. ಸುಪ್ರೀಂ ಕೋರ್ಟ್ ಸ್ಟೇಟ್ ಅವಾಗಿಂದ ನ್ಯಾಯಾಲಯದ ನಿರ್ಣಯದ ಬಗ್ಗೆ ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗಿಲ್ಲ. ಅಪ್ರಾಲ್ ಯಾರು ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಗೌರವ. ಅದು ಇನ್ನೇನು ನಡೀತಾ ಇದ್ದಾವೆ, ಇದಕ್ಕೆ ಅವಕಾಶಗಳು ಆಗಬಾರ್ದು. ಸರಿ ಹೋಗಂಗಿಲ್ಲ ಅಷ್ಟೇ ನಾನು. ಬಟ್ ನ್ಯಾಯಾಲಯದ ಆದೇಶಗಳನ್ನು ನಾವೆಲ್ಲರೂ ಗೌರವಿಸಬೇಕಾಗ್ತದೆ. ಆ ಸಿಸ್ಟಮ್ನಾಗಿ ಮಾಡ್ಕೋಬೇಕು. ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.